गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಡುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣ ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದ ಇವತ್ತಿನ ಆಧಾರದ ವಿಷಯ 15ನೇ ಪದದಲ್ಲಿ ಹೇಳ್ತಾರೆ. ಏನು ಅಂತಂದ್ರೆ, ಇವಾಗ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ ಅಮಮ, ತಲ್ಲಣಿಸಿದ ನೀತಿಯಲ್ಲಿರಲ್ ಅರ್ಪುದೇ ಚಂದ ಅಮಮ ಅಂತ ಹೇಳುವಂಥ ವಿಚಾರ. ಅದಕ್ಕೆ ಇಲ್ಲಿ ನೀತಿ ಕ್ರಿಯೆ ಅನ್ನುವಂಥದ್ದೇ ನೀತಿಯಿಂದ ನಡ್ಕೊಳ್ಳೋದು ಜೀವಾತ್ಮನಿಗೆ ಯೋಗ್ಯ ಅದು ನೋಡಪ್ಪ. ಯಾಕಂದ್ರೆ ಭಗವಂತನ ನಿನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದ್ರೆ ಇವೆಲ್ಲ ನೀತಿಯಿಂದ ಇರಬೇಕಾಗ್ತದೆ ಅನ್ನುವಂಥದ್ದನ್ನು ಅವರು ವಿಚಾರ ಹೇಳ್ತಾ ಹೋಗ್ತಾ ಇದ್ದಾರೆ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ ಅಮಮ, ತಲ್ಲಣಿಸಿದೆ ನೀತಿಯಲ್ಲಿರಲ್ ಅರ್ಪುದೇ ಚಂದ ಅಮಮ ಅನ್ನುವಂಥ ವಿಚಾರದಲ್ಲಿ. ಯಾಕಂದ್ರೆ ಯಾರ ಜೊತೆನೇ ವೈರ ಮಾಡ್ಕೊಳ್ಳೋದು, ಯಾಕಂತಂದ್ರೆ ಈ ಜನ್ಮಕ್ಕೆ ಬಂದ ಮೇಲೆ ಮಾಡ್ಕೊಳ್ಳೋದು ಬೇಡಪ್ಪ. ಯಾಕಂದ್ರೆ ಜನ್ಮಾಂತರಕ್ಕೆ ಅದು ನಿನ್ನನ್ನು ತೊಗೊಂಡು ಹೋಗ್ತದೆ. ಅದಕ್ಕೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದ್ರೆ ಮುಂದೆ ನಿನಗೆ ಕಷ್ಟನೇ ಆಗ್ತದೆ ಅನ್ನುವಂಥ ವಿಚಾರದಲ್ಲಿ ಅವ್ರು ಹೇಳಿ, ಇವಾಗ ಯಾವುದು ಅಂತಂದ್ರೆ 4ನೇ ನುಡಿಯಲ್ಲಿ ಹೇಳಬೇಕಾಗ್ತದೆ. ಭವರಿಪು ಮರಳ ದಂದವನೊಂದಿ ಗೆಲ್ಲುವುದೇ ಚಂದ ಅಮಮ, ಜವನ ದಾಳಿಯನ್ನು ಓಡಿಸುವ ಭಕ್ತಿಗೊಲಿಯುವುದೇ ಚಂದ ಅಮಮ, ಶಿವ ಪದದ ಧ್ಯಾನ ಲಕ್ಷ್ಯವ ನೋಡಿ ನಲಿಯುವುದೇ ಚಂದ ಮಮ, ತವೇ ತನ್ನ ನಿಜವನರಿವ ಯುಕ್ತಿ ಗಲಿಯುವುದೇ ಚಂದ ಮಮ. ಯಾರು ಗದ್ದಲ ಮಾಡಕತ್ತಾರ? ಇದು ಮಾಡ್ರಿ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ರಿ, ಹುಡುಗರಿದ್ದಾರೆ. ಎಲ್ಲರಿಗೂ ಡಿಸ್ಟರ್ಬ್. ಹಾಂ ಯಾರ್ದು? ಹಾಂ. ಈಗ ಭವರಿಪು ಮರಳದಂದವನೊಂದಿ ಗೆಲ್ಲುವುದೇ ಚಂದಾಮಮ ಅನ್ನುವಂಥದ್ದು. ಜವನ ದಾಳಿಯನ್ನು ಓಡಿಸುವ ಭಕ್ತಿಗೊಲಿಯುವುದೇ ಚಂದಾಮಮ ಅಂದ್ರೆ, ಇವಾಗ ಜವನ ದಾಳಿ ಅಂತಂದ್ರೆ ಯಮಧರ್ಮನ ದಾಳಿ. ಯಾಕಂತಂದ್ರೆ ಈ ಜನ್ಮಕ್ಕೆ ಬಂದಿದ್ದೀವ್ರಿ, ನಾವು ಇದನ್ನು ಕೇಳ್ತಾ ಇದ್ದೀವಿ, ಆದರೂ ನಾವು ಮುಕ್ತನಾಗಲಿಲ್ಲ. ಮತ್ತು ಏನು ಮಾಡ್ಬೇಕ್ರಿ ಅಂತಂದ್ರೆ ಜ್ಞಾನಿಗಳು ಹೇಳ್ತಾರೆ, ನೋಡಪ್ಪ ನೀನು ಮುಕ್ತನ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಆದ್ರೆ ಯಮಧರ್ಮನ ದಾಳಿಯಾರ ತಪ್ಪಿಸುವ. ಏನು ಮಾಡ್ಕೊಳ್ಳಾರ್ದ ನೀವು ಹೋದಿ ಅಂತಂದ್ರೆ ಯಮಧರ್ಮನ ದಾಳಿ ಹೊಡೆತ ಭಾಳ ಆಗ್ತದೆ ನಿನಗೆ ಮುಂದೆ. ಅದಕ್ಕೆ ಸಾಯೋ ಸಂದರ್ಭದಲ್ಲಿ ನಿಂತಾರೆ ನೋಡ್ರಿ, ಕಲ್ಲಿ ಯಾರೋ ನಿಂತಾರೆ ನೋಡ್ರಿ ಅಂತ ಏನು ಹೇಳ್ತಾರ, ಅದು ಸತ್ಯವಾಗಿ ಯಮಧರ್ಮ ನಿಂತಿರ್ತಾನೆ. ಯಮಧರ್ಮನ ಭಟ್ರು ನಿಂತಿರ್ತಾರಂತ, ಒದ್ದು ಹೇಳ್ಕೊಂಡು ಹೋಗಕ್ಕೆ ನಿಂತಿರ್ತಾರ. ಅದು ನಿಜನೇ, ಅವ್ರಿಗೆ ಮಾತ್ರ ಕಾಣಿಸ್ತಿರ್ತಾನಂತ. ಹಾಗಾಗಿಬಿಟ್ಟು ನೀವು ಇದನ್ನು ಮಾಡ್ಕೊಳ್ದೇ ಹಾಗೆ ಹೋದ್ರೆ ಯಮನ ದಾಳಿಗೆ ಗುರಿ ಆಗ್ತೀರಿ, ಅವನ ಹೊಡೆತಕ್ಕೆ ಗುರಿ ಆಗ್ತೀರಿ. ಯಾವಾಗ ನಿಮ್ಮ ಮುಕ್ತರು ಆಗದೇ ಇದ್ರೂ ಪರವಾಗಿಲ್ಲ, ನೀವು ಒಂದು 5 ನಿಮಿಷ ಮಾಡಿರಿ, 10 ನಿಮಿಷ ಮಾಡಿರಿ, ಈ ಒಂದು ಯಾವುದು ಪರಮಾರ್ಥದ ಕೆಲವು ವಿಚಾರಗಳನ್ನು ಕೇಳುವಂಥದ್ದಾಗಿರ್ಬೋದು, ಶಿವಚಿಂತನ ಆಗಿರ್ಬೋದು, ಇವೆಲ್ಲ ಮಾಡೋದ್ರಿಂದ ಯಮಧರ್ಮನ ಒಂದು ಹೊಡೆತದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಅದ. ಮತ್ತು ತಿರುಗಾ ಮನುಷ್ಯನ ಜನ್ಮನೇ ಬರ್ತದೆ, ಮುಂದಿನ ಜನ್ಮದಲ್ಲಿ ಕೂಡ ಇದು ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಖಂಡಿತ ಬರೋಂಗಿಲ್ಲ, ಇಲ್ಲಾಂದ್ರೆ ಯಮಧರ್ಮನ ಒಂದು ಹೊಡೆತ ತಿನ್ಬೇಕಾಗ್ತದೆ, ಅದರಿಂದನೇ ತಪ್ಪಿಸ್ಕೊಳಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ವಿಚಾರದಲ್ಲಿ ಹೇಳ್ತಾರೆ ಅವರು. ಶಿವಪದ ಧ್ಯಾನ ಲಕ್ಷ್ಯವ ನೋಡಿ ನಲಿಯುವುದೇ ಚಂದ ಮಮ, ತವೇ ತನ್ನ ನಿಜವನರಿವ ಯುಕ್ತಿ ಗೆಲ್ಲುವುದೇ ಚಂದ ಮಮ ಅಂತ ಹೇಳುವಂಥದ್ದು. ಶಿವಪದದ ಧ್ಯಾನ ಲಕ್ಷ್ಯವನ್ನು ನೋಡಿ ನಲಿಯುವುದೇ ಚಂದ ಮಮ ಅಂತ ಹೇಳ್ತಾರೆ. ಯಾಕಂದ್ರೆ ಶಿವನ ಒಂದು ಚಿಂತನೆ ಮಾಡುವಂಥದ್ದು, ಶಿವಸ್ಮರಣೆ ಮಾಡುವಂಥದ್ದು, ಇದು ಭಾಳ ಜೀವಾತ್ಮನಿಗೆ ಯೋಗ್ಯವಾಗಿರುವಂಥದ್ದು. ಯಾಕಂತಂದ್ರೆ ಇಲ್ಲಿ ಇನ್ನೊಂದು ಬರಕತ್ತೆ ನೋಡಿ, ಫೋನ್ ಯಾರ್ದು? ಯಾರ್ದು? ಈಗ 5 ಆಗ್ಯಾವ, ತೆಗಿಲಿಕ್ಕಾಗಲ್ಲ. ಎಲ್ಲ ಹೋಗ್ಬಿಡ್ತಾವಿಲ್ಲ ಅಂದ್ರೆ. ಯಾಕಂತಂದ್ರೆ ಇಲ್ಲಿ ಯಾವ ರೀತಿ ಅಂತಂದ್ರೆ ಶಿವ ಪೂಜೆ ಆಗಿರ್ಬೋದು, ಶಿವ ಸ್ತೋತ್ರ ಆಗಿರ್ಬೋದು, ಶಿವಚಿಂತನ ಆಗಿರ್ಬೋದು,
ಇವು ಒಂದು ನಿಮಿಷ ಅಥವಾ ಒಂದು ಒಂದು ಅರ್ಧ ಗಂಟೆ ಆಗಿರ್ಬೋದು, ಒಂದು 10 ನಿಮಿಷ ಆಗಿರ್ಬೋದು, ಒಂದೇ ನಿಮಿಷ ಆಗಿರ್ಬೋದು. ಇವು ಇವು ಮಾಡಿದ್ರೆ ಏನು ಹೇಳ್ತಾರೆ ಅಂತಂದ್ರೆ, ನಮ್ಗೆ ಕೆಲಸ ಭಾಳ ಐತ್ರಿ, ಯಾಕಂದ್ರೆ ನಮ್ಗೆ ಟೈಮ್ ಸಿಗಂಗಿಲ್ಲ ಅಂತ ಅಂದರೂ ಕೂಡ ಒಂದು 5 ನಿಮಿಷ 10 ನಿಮಿಷ ಮಾಡಿದರೂ ಕೂಡ ಶಿವನನ್ನು ಏಕಾಗ್ರತೆಯಿಂದ ಅಲ್ಲಿ ಧ್ಯಾನಿಸಿದರೂ ಕೂಡ ಆ ಸ್ವರೂಪವನ್ನು ಕಂಡು ಆನಂದ ಅಲ್ಲಿ ಪಟ್ಕೊಳ್ಳಿಕ್ಕೆ ಮನುಷ್ಯನಿಗೆ ಸಾಧ್ಯ ಅದ. ಅದಕ್ಕೆ ಪರಮಾತ್ಮ ಹೇಗೆ ಕಾಣ್ತಾನಪ್ಪ ಅಂತಂದ್ರೆ, ಇಲ್ಲಿ ನಾದ ರೂಪದಿಂದ ತೋರ್ತಾನ. ನಾದ ರೂಪದಿಂದ ಎಲ್ಲಿ ತೋರ್ತಾನಪ್ಪ ಅಂದ್ರೆ, ಅದು ಯಾಕಂತಂದ್ರೆ ಇದು ಭಾಳ, ಅದಕ್ಕೆ ಹೇಳ್ತಾರೆ ಇಲ್ಲಿ ಮಲ ವಿಕ್ಷೇಪ ಅಂತ ಹೋಗ್ಬೇಕು ಅಂದಾಗ ಮಾತ್ರ. ಈಗ ನಾವು ಎರಡು ಕಿವಿಯನ್ನು ಮುಚ್ಕೊಂಡಾಗ, ಈಗ ಜ್ಞಾನಿಗಳು ಹೇಳ್ತಾರೆ ಇಲ್ರಿ ಓಂಕಾರ ಶಬ್ದ ಎಲ್ಲ ಕಡೆ ತುಂಬ್ಯದ, ಅದು ರಾತ್ರಿ ಅಷ್ಟೇ ಕಾಣ್ತದ, ಹಗಲಿ ಕಾಣಂಗಿತ್ತು, ಹಗಲಿ ನಮ್ಗೆ ಗೊತ್ತಾಗಂಗಿಲ್ಲ ರೀ, ರಾತ್ರಿ ಅಷ್ಟೇ ಕೇಳಿಸ್ತದ ಅನ್ನಂಗಿಲ್ಲ. ಆಮೇಲೆ ಕೆಲವು ಸಂದರ್ಭದಲ್ಲಿ ಮಾತ್ರ ಕೇಳ್ತದೆ ಅನ್ನಂಗಿಲ್ಲ. ಆಮೇಲೆ ಈ ಶಬ್ದ ಓಂಕಾರ ಶಬ್ದ ಇಡೀ ಬ್ರಹ್ಮಾಂಡನೇ ತುಂಬ್ಯದ. ಇದೇ ಯಾಕಂದ್ರೆ ಈ ಪ್ರಾಕ್ಟಿಕಲಾಗಿ ನೋಡಿದ್ರೆ ಓಂಕಾರ ಶಬ್ದ ನಾವು ಕೇಳಬೇಕಾಗಿತ್ತಂದ್ರೆ ಭಾಳ ಶಾಂತ ಆಗಬೇಕು. ಯಾವಾಗ ಮನಸ್ಸನ್ನು ಶಾಂತ ಆಗಬೇಕು, ಹೊರಗಡೆನೂ ಶಾಂತ ಆಗಬೇಕು, ಒಳಗಡೆನೂ ಶಾಂತ ಆಗಬೇಕು. ಅವಾಗ ಆಟೋಮೆಟಿಕ್ ಓಂಕಾರ ಶಬ್ದ ಕೇಳಿಸ್ತದೆ. ಯಾಕಂತಂದ್ರೆ ಜ್ಞಾನಿ ಇದನ್ನೇ ಮಾಡ್ಕೊಂಡಂಥದ್ದು. ಎರಡೂ ಈಗ ನಾವು ಸಂಸಾರದಾಗ ಇರ್ತೀವಿ, ನಮ್ಗೆ ಹೆಂಗೆ ಗೊತ್ತಾಗ್ತಿದ್ರಿ ಹಂಗೆ ಅಂದರೂ ಕೂಡ ಅವ್ರು ಹೇಳ್ತಾರೆ ಎರಡೂ ಕಿವಿಯನ್ನು ಒಂದು ಬೆರಳಿನಿಂದ ಮುಚ್ಕೊಳ್ಬೇಕು. ಈ ಕಿವಿಯನ್ನು ಮುಚ್ಕೊಂಡಾಗ ಒಳಗಡೆ ನಮ್ಮ ಶರೀರದೊಳಗೆ ಶಬ್ದ ಬರ್ತದೆ. ಎಲ್ಲ ಹಿಂಗೆ ಎರಡೂ ಕಿವಿ ಒಂದು ಬೆರಳಿನಿಂದ ಕಿವಿ ಗಟ್ಟಿಯಾಗಿ ಮುಚ್ಕೊಂಡ್ರೆ ಒಳಗಡೆ ಓಂಕಾರ ಶಬ್ದ ಬರ್ತಾನೆ ಇರ್ತದೆ. ಅದ್ರಂಗ ಯಥ ಬ್ರಹ್ಮಾಂಡ ತಥ ಪಿಂಡಾಂಡ, ಈ ಒಳಗಡೆ ಇರುವಂಥ ನಾದ ಹೊರಗಡೆನೂ ತುಂಬ್ಯಾರ. ಈ ಒಳಗಡೆ ಇರುವಂಥ ನಾದ ಓಂಕಾರ ಇಲ್ಲಿ ನಾವು ಹೊರಗಡೆ ಎಲ್ಲ ನೋಡ್ಬೇಕಾದ್ರೆ ಅದು ಕಿವಿ ಪರಮಾತ್ಮನ ಕಿವಿಯಲ್ಲಿ ಏನಂದ್ರೆ ನಾದ ರೂಪ ಕೇಳಿಸ್ತದೆ. ಪರಮಾತ್ಮ ನಮ್ಗೆ ಹೇಗೆ ಕಾಣ್ತಾನಪ್ಪ ಅಂತಂದ್ರೆ ಕಿವಿಯಲ್ಲಿ ನಾದ ರೂಪವಾಗಿ ಕಾಣಿಸ್ತಾನ, ನೇತ್ರದಲ್ಲಿ ಬಿಂದು ರೂಪಾಯಿ ಕಾಣಿಸ್ತಾನೆ. ನೇತ್ರದಲ್ಲಿ ಬಿಂದು, ಯಾಕಂದರೆ ಈ ಮಾಯಾ ಪ್ರಪಂಚ ಇದೇನಾಗಿದೆ ಅಂದರೆ ಭಗವಂತಂದೇ ಇದು. ಈಗ ನಾವು ಬಂಗಾರ ಅದೆಲ್ಲ ಮಾಡಿಸ್ತೀವಿ, ಮಣ್ಣಿನಿಂದ ಮಾಡಿದಂಥ ಮಡಿಕೆ ಆಗಿರ್ಬೋದು, ಗಡಿಗೆ ಆಗಿರ್ಬೋದು, ಆಮೇಲೆ ಊಜಿ ಆಗಿರ್ಬೋದು, ಆಮೇಲೆ ಪಣತಿ ಆಗಿರ್ಬೋದು, ಎಲ್ಲ ನಾವೇನಂತೀವಿ ಮಣ್ಣಿನಿಂದ ಮಾಡಿದಂಥದ್ದು ಇದು ಪಣತಿ ಅದಂತೀವಿ, ಇದು ಊಜಿ ಅದಂತೀವಿ, ಇದು ಕೊಡ ಅದಂತೀವಿ, ಇದು ಗಡಿಗೆ ಅದಂತೀವಿ. ಆದ್ರೆ ನಾವು ಬರೀ ನಾಮ ರೂಪದಿಂದ ಮಾತ್ರ ನೋಡ್ತೀವಿ. ಆದ್ರೆ ಅದ್ರೊಳಗಡೆ ಏನದ, ಬರೀ ಮಣ್ಣೇ ಅದು. ತೋರುವಂಥದ್ದು ಒಂದು ಗಡಿಗೆ ಅಂತ ತೋರಕತ್ತದ, ತೋರುವಂಥದ್ದು ಒಂದು ಪಣತಿ ಅಂತ ತೋರಕತ್ತದ, ತೋರುವಂಥದ್ದು ಒಂದು ಊಜಿ ಅಂತ ತೋರಕತ್ತದ. ಹೀಗೆ ನಾನಾ ರೀತಿಯಿಂದ ಅದಕ್ಕೆ ಊಜಿ ಅಂತೀವಿ, ಅದರ ಆಕಾರ ಇರ್ತದೆ. ಗಡಿಗೆ ಅಂತೀವಿ, ಅದರ ಆಕಾರ ಆಗಿರ್ತದೆ. ಪಣತಿ ಅಂತೀವಿ, ಅದರ ಆಕಾರ ಆಗಿರ್ತದೆ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಅದರಲ್ಲಿ ಏನದ, ಬರೀ ಮಣ್ಣು. ನೀವು ಕಂಠ ಅಂತ ಹೆಸ್ರದ, ಮಧ್ಯದ ಹೆಸ್ರದ, ತಳ ಅಂತ ಹೆಸ್ರದ. ಆದ್ರೆ ಕಂಠದಲ್ಲಿ ನೋಡಿದಾಗ ಅಲ್ಲಿ ಏನದ, ಅಲ್ಲಿ ಮಣ್ಣದ. ಮಧ್ಯ ನೋಡಿದಾಗ ಮಧ್ಯನೂ ಮಣ್ಣದ, ತಳ ನೋಡಿದ್ರೆ ತಳಕ್ಕೂ ಮಣ್ಣದ. ಅದಕ್ಕೆ ಎಲ್ಲಿ ನೋಡಿದ್ರೆ ಬರೀ ಮಣ್ಣೆ ಅದ. ಅದೇ ರೀತಿಯೂ ಕೂಡ ಈ ನೇತ್ರದಿಂದ ಏನು ಕಾಣ್ತದೆ, ಬಿಂದು ರೂಪ ಭಗವಂತಂದು ಪರಮಾತ್ಮನ ಬಿಂದು ರೂಪ ಕಾಣಿಸ್ತದೆ. ಎಲ್ಲಿ, ಕಣ್ಣಿನಲ್ಲಿ, ನೇತ್ರದಲ್ಲಿ. ಆಮೇಲೆ ಮತ್ತು ಈಗ ಹೃದಯದಲ್ಲಿ ಏನು ಕಾಣಿಸ್ತದಂದ್ರೆ ಕಲಾರೂಪವಾಗಿ, ಬಿಂದು ನಾದ ಕಲಾ ಅಂತ ಹೇಳ್ತಾರೆ. ಕಲಾರೂಪ ಹೃದಯದಲ್ಲಿ ತೋರ್ತದೆ, ಅಂದ್ರೆ ಪ್ರಕಾಶಮಾನವಾಗಿ ಹೊಳಿತಾ ಇರ್ತದೆ ಅದು. ಅದಕ್ಕೆ ಇದನ್ನು ಪರಮಾತ್ಮನ ಒಂದು ನಾವು ನೋಡಲಿಕ್ಕೆ ಈ ರೀತಿ ಕೂಡ ಯೋಗ್ಯ ಅದ. ಆಮೇಲೆ ನಿರ್ಗುಣ ರೂಪದಿಂದ ಪರಮಾತ್ಮನ ಹೆಂಗಂದ್ರೆ ನಿರಾಕಾರವಾಗಿ ಅದನ್ನು ಸಗುಣ ರೀತಿಯಿಂದ ಹಿಂಗೆಲ್ಲ ಮಾಡಿದ್ದಾರೆ. ಆದ್ರೆ ನಿರ್ಗುಣ ರೂಪದಿಂದ ಕೂಡ ನಿರಾಕಾರವಾಗಿ ಅದನ್ನು ಪರಮಾತ್ಮ ಅಂದ್ರೆ ಆತನ ಏಕ ಚಿತ್ತದಿಂದ ಆತನ ಧ್ಯಾನ ಮಾಡಬೇಕು ಅಂದಾಗ ಮಾತ್ರ ಆತನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಯಾವ ರೀತಿ ಅಂತಂದರೆ ಧ್ಯಾನ ಮಾಡೋದ್ರಿಂದ ಕೂಡ ಪರಮಾತ್ಮನನ್ನು ನೋಡಿ ಅಲ್ಲಿ ಅದು ಆನಂದವನ್ನು ಹೊಂದಬಹುದು ಅಂತ ಕೂಡ ಹೇಳ್ತಾರೆ. ಈ ರೀತಿಯಿಂದ ಯಾವ ರೀತಿ ನಾದ ಬಿಂದು ಕಲಾ ಈ ರೀತಿಯಿಂದ ಪರಮಾತ್ಮನನ್ನು ನೋಡೋಕ್ಕೂ ಕೂಡ ಬರ್ತದ. ಆಮೇಲೆ ಇಲ್ಲಿ ಹೇಳ್ತಾರೆ ಯಾವ ರೀತಿ ಅಂದ್ರೆ ನಿಜಗುಂಡ್ರು ಕೂಡ ಹೇಳ್ತಾರೆ, ಬಳಸದಿರ ಅದ್ವೈತವನ್ನು ಬಾಹ್ಯದೊಳಗೆ ನಿನ್ನೊಳಗೆ ಏಕೋ ಭಾವನೆ ಒಡಗೂಡು ಅಂತ ಹೇಳ್ತಾರೆ. ಯಾಕಂದ್ರೆ ಪರಮಾತ್ಮ ಎಲ್ಲಿದ್ದಾನಪ್ಪ ಅಂತಂದ್ರೆ ಮನದಲ್ಲೇ ಅದನ್ನು, ಮನಸ್ಸಿನಲ್ಲೇ ಅದನ್ನು.
ನಿನ್ನ ಶರೀರದಲ್ಲೇ ಇದ್ದಾನೆ. ಅದಕ್ಕೆ ಎಲ್ಲಿ ಹೋಗಿದ್ದಾನೆ ಪರಮಾತ್ಮ, ಎಲ್ಲಿದ್ದಾನ ಅಲ್ಲೇ ಹುಡುಕ್ಬೇಕಾಗ್ತದೆ. ಅದಕ್ಕೆ ಹೆಂಗಿದ್ದಾನಪ್ಪ ಅಂತಂದ್ರೆ, ಶಿವನೇ ತಾನೆಂದು ಮಾನಸದೊಳು ಪೂಜಿಸುವವರಿಗೆ ಭವಬಂಧ ಒಳಿಯುವುದೇ ಅಂತ ಹೇಳ್ತಾರೆ ನಿಜಗುಂಡ್ರಿ. ಹೆಂಗೆ ಹೇಳ್ತಾರೆ ನೋಡ್ರಿ. ಯಾಕಂತಂದ್ರೆ ಈ ಭವಬಂಧ ಹೋಗ್ಬೇಕಾಗಿತ್ತಂದ್ರೆ ಸರ್ಪಭೂಷಣರು ಹೇಳ್ತಾರೆ. ಸರ್ಪಭೂಷಣರು ಇದನ್ನು ಹೇಳಿದ್ದು ಏನು ಹೇಳ್ತಾರಂದ್ರೆ, ಶಿವನೇ ತಾನೆಂದು ಶಿವನೇ ತಾನೆಂದು ಮಾನಸದೊಳು ಪೂಜಿಸದವನಿಗೆ ಭವಬಂಧ ಅಳಿಯುವುದೇ ಅಂದ್ರೆ ದುಃಖ ತಪ್ಪುತ್ತದೇನೋ ಅಂದ್ರೆ ತಪ್ಪಂಗಿಲ್ಲ. ಯಾವ ರೀತಿ ಆಗ್ತದ ಅಂತಂದ್ರೆ, ಮನಸ್ಸಿನಲ್ಲೇ ಒಳಗಡೆ ಇರುವಂಥ ಪರಮಾತ್ಮನನ್ನು ಒಳಗಡೆ ನಾವು ಹೊರಗಡೆ ಹುಡುಕ್ತೀನಿ ಅಂದ್ರೆ ಹೆಂಗಾಗ್ತದಪ್ಪ. ಹಾಗಂಗಿಲ್ಲ. ಒಂದು ಅಜ್ಜಿ ಕೌದಿ ಒಲೆಯಾಕತ್ತಿತ್ತು ಕಂಬದ ಮನ್ಯಾಗ ಕೌದಿ ಒಲೆಯಾಕತ್ತಿತ್ತು. 6 ಗಂಟೆ 7 ಗಂಟೆ ಆಯ್ತು, ಕತ್ಲಾಗಿಬಿಡ್ತು. ಆದ ತಕ್ಷಣವೇ ಆಗ ಸೂಜಿ ಕಳೀತು, ಹಿಂಗೆ ಒಲಿಬೇಕಂತ ಹಿಂಗೆ ಏರ್ಸೋಕೆ ಹೋಗೋಟ್ಟಿಗೆ ಸೂಜಿ ಬಿದ್ದುಬಿಡ್ತು. ಅದು ಅಜ್ಜಿ ಏನು ಮಾಡ್ತು, ಕತ್ತಲದ ಇಲ್ಲಿ ಕಾಣವಲ್ದಲ್ಲಂತ ಹೊರಗಡೆ ರೋಡಿನ ಮೇಲೆ ಒಂದು ಲೈಟಿನ ಕಂಬ ಇತ್ತು. ಆ ಲೈಟಿನ ಕಂಬದ ಕೆಳಗಡೆ ಎಲ್ಲ ಬೆಳಕು ಕಾಣಿಸಕತ್ತಿತ್ತು, ಅಲ್ಲಿ ಹುಡ್ಕಕತ್ತಿತ್ತದು. ಅದು ಒಬ್ಬ ಮನುಷ್ಯ ಬಂದ, ಅಜ್ಜಿ ಏನು ಕಳ್ಕೊಂಡಿದ್ದೆ ಅಜ್ಜಿ? ಸೂಜಿ ಕಳ್ಕೊಂಡಿನಪ್ಪ ಇಲ್ಲಿ ಅಂದ. ಸೂಜಿ ಇಲ್ಲಿ ಕಳ್ಕೊಂಡಿದ್ದೆ? ಎಲ್ಲಿ ಕಳ್ಕೊಂಡಿದ್ದೆ? ಎಲ್ಲಿ ಬಿತ್ತು ಅಂತ ಹುಡುಕಿದ. ಇಲ್ಲಪ್ಪ ಮನೇಲಿ ಕೌದಿ ಒಲೆಯಾಕತ್ತಿದ್ದೆ, ಸೂಜಿ ಹಿಂಗೆ ಏರ್ಸಕತ್ತಿದ್ದೆ, ಅದು ಬಿದ್ದು ಬಿಡ್ತು, ಅಲ್ಲೇ ಬಿದ್ದು ಬಿಡ್ತು, ಅಲ್ಲಿ ಕತ್ತಲದ, ಅದಕ್ಕೆ ಇಲ್ಲಿ ಬೆಳಕದಂತ ಹುಡುಕ್ಲಕತ್ತೀನಿ ಅಂತಾನೆ. ಅಜ್ಜಿ ಎಲ್ಲಿ ಕಳೆದಿತ್ತು ಅಲ್ಲೇ ಹುಡುಕ್ಬೇಕಜ್ಜಿ, ಇಲ್ಲಿ ಹುಡುಕಿದ್ರೆ ಹೆಂಗೆ ಸಿಗ್ತದ ಅಂತ ಹೇಳಿದ್ನಂತ. ಅದ್ರಾಗ ಇಲ್ಲಿ ಪರಮಾತ್ಮನ ಇಲ್ಲಿ ಒಳಗೆ ಬಿಟ್ಟಿಗೆ ನಾವು ಹೊರಗಡೆ ಹುಡುಕಿದ್ರೆ ಸಿಗ್ತಾನೇನು? ಅದಕ್ಕೆ ಯಾವ ಜನ್ಮಕ್ಕೂ ಸಿಗಂಗಿಲ್ಲಪ್ಪ. ನೀ ಎಲ್ಲಿ ಕಳ್ಕೊಂಡಿದ್ದೆ ಅಲ್ಲೇ ಹುಡುಕ್ಬೇಕಾಗ್ತದೆ. ಅದಕ್ಕೆ ಶಿವನೇ ತಾನೆಂದು ಮಾನಸದೊಳು, ಶಿವನೇ ನಾನು ಇದ್ದೀನಿ ಅಂತ ಮಾನಸದಲ್ಲಿ ಪೂಜಿಸಿದವನಿಗೆ ದುಃಖ ಅಳಿತದೇನು, ಭವಬಂಧ ಅಳಿತದೇನಂದ್ರೆ ಅಳೆಯಂಗಿಲ್ಲಪ್ಪ ಅಂತ ಇಲ್ಲಿ ಕೂಡ ನಿಜಗುಂಡ್ರು ಕೂಡ ಹೇಳ್ತಾರೆ ಅವರು. ಮತ್ತು ವಚನಕಾರರು ಭಾಳ ವಿಶೇಷವಾಗಿ ಇದನ್ನು ಹೇಳ್ತಾರೆ. ಮತ್ತು ಇನ್ನೊಂದೇನು ಅಂತಂದ್ರೆ, ಈ ಶಿವ ಪದ ಅಂದ್ರೆ ಇದು ಯಾವಾಗಲೂ ಚಿಂತನೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದರೆ, ಈಗ ಯಾವಾಗಲೂ ಓಂ ನಮಃ ಶಿವಾಯ ಆಗಲಿ, ನಮಃ ಶಿವಾಯ ಆಗಲಿ ಸ್ತೋತ್ರ ಮಾಡೋದಾಗಿರ್ಬೋದು, ಎಷ್ಟು ಜಾಸ್ತಿ ಚಿಂತನೆ ಮಾಡ್ತಾ ಹೋಗ್ತಾನೆ, ಕೊನೆ ಸಂದರ್ಭದಲ್ಲಿ ಇದೇ ಚಿಂತನೆ ಬರ್ತದೆ. ಇಲ್ಲಂತಂದ್ರೆ ಬರೋಂಗಿಲ್ಲ. ಇಲ್ಲರಿ ನಮಗೆ ಒಳ್ಳೆಯದನ್ನು ಕೊಡಲಿ, ಎಲ್ಲ ಬರೀ ನಾವು ಮಾಡಬಾರ್ದು ಕೆಲಸಗಳನ್ನು ಸಂಸಾರವನ್ನು ನಂಬಿ ಎಲ್ಲನೂ ಇದಕ್ಕೇ ಟೈಮ್ ಕಳೆದ್ಬಿಟ್ರೆ ಮುಂದೆ ಸಾಯುವಂಥ ಸಂದರ್ಭದಲ್ಲಿ ಇದೇ ಸಂಸಾರ ಬಂದು ನಿಂದಿರ್ತದೆ ಮುಂದೆ. ಆದ್ರೆ ಸುಖದ್ದಿರ್ತದೇನಂದರೆ ಇಲ್ಲ, ಬರೀ ಅದು ದುಃಖದ ಅದಾಯಿತು ಇದಾಯಿತು, ಅದಾಗಬಾರ್ದಾಗಿತ್ತು ಅಂತ ಮನಸ್ಸಿನಲ್ಲಿ ಎಷ್ಟು ಸೇರಿಸ್ಕೊಂಡಿರ್ತೀವಿ ಅದು ಬ್ರಹ್ಮಾಂಡವಾಗಿ ಮುಂದೆ ನಿಂತು ಬಿಡ್ತದಂತ. ಯಾವಾಗ ಇಂದ್ರಿಯಗಳು ಎಲ್ಲ ಕ್ಷೀಣ ಆಗ್ತಾವ, ಎಲ್ಲ ಸ್ತೋತ್ರ, ತ್ವಕ್ಕು, ಜಿವ್ವ, ಗ್ರಾಣ, ನೇತ್ರ, ಇವು ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಏನು ಮಾಡ್ಯಾವ, ಇವು ನಿನಗೆ ಬಾಡಿಗೆ ಕೊಟ್ಬಿಟ್ಟಾವ. ಇವು ಸಾಧನೆಗಳು. ಇದು ಎದಕ್ಕೆ ಬಂದಾವಪ್ಪ? ಪರಮಾತ್ಮನ ಹೊಲಸಕ್ಕೆ ಬಂದಾವ ಇವು. ನಮಗೆ ಮನಸ್ಸದ, ಬುದ್ಧಿ ಅದ, ಚಿತ್ತು ಅದ, ಅಹಂಕಾರ ಅದ. ಆಮೇಲೆ ಈ ಸ್ತೋತ್ರ ಕೇಳುವಂಥ ಕಿವಿ ಅದ, ತ್ವಕ್ಕು ಅಂದರೆ ಸ್ಪರ್ಶ ಮಾಡುವಂಥ ಚರ್ಮ ಅದ, ಆಮೇಲೆ ನೇತ್ರ ಅಂದ್ರೆ ಕಣ್ಣು ಅದ. ಇವೆಲ್ಲ 5 ಏನದಾವ ಈ ಮುಖದಾಗೆ ಅದಾವ ನೋಡ್ರಿ. 5 ಮುಖದಾಗ ಅದಾವ. ಇವು ನಮ್ಗೆ ಎದಕ್ಕೆ ಕೊಟ್ಟನಪ್ಪ ಅಂದ್ರೆ ತನ್ನನ್ನು ಪರಮಾತ್ಮನನ್ನು ತಿಳಿಲಕ್ಕ ಇವು ಸಾಧನಗಳು ಬಂದಾವ. ಇವನು ಸ್ವಲ್ಪ ದಿವಸ ಇರ್ತಾವೆ. ಸ್ವಲ್ಪ ದಿವಸ ಇದ್ದು ಅಂತಂದ್ರೆ ಅವು ಕ್ಷೀಣ ಆಗ್ತಾವೆ. ಕ್ಷೀಣ ಆದ ತಕ್ಷಣ ಕೊನೆಗೆ ಮನಸ್ಸು ಎಲ್ಲ ಇರ್ತದೆ. ಅವಾಗ ಏನಾಗ್ತದೆ, ಅಳತಿರ್ತದೆ ಮನಸ್ಸು ಲಾಸ್ಟಿಗೆ. ಯಾಕಂದ್ರೆ ಮೊದಲಿಂದ ಸಂಸಾರ ಎಲ್ಲ ಮಾಡಿಕೊಂಡು ಎಲ್ಲ ಏನನ್ನು ಅನ್ಕೊಂಡು ಬಂದದ, ಇದ್ರ ಒಳಗಡೆ ಇಲ್ಲಿ ಗಂಟಾಗಿಬಿಟ್ಟಿರ್ತದೆ. ಎಲ್ಲಿ? ಹೃದಯದಲ್ಲಿ ದೊಡ್ಡದು ಗಡ್ಡಿಯಾಗಿರ್ತದೆ ಅದು. ಅದು ಏನಾಗ್ತದೆ, ಕೊನೆಯ ಸಂದರ್ಭದಲ್ಲಿ ಯಾವಾಗ ವಯಸ್ಸಾದ ಮೇಲೆ ಒಂದು ನೆಲಕ್ಕೆ ಬಿಡ್ತಾರೆ, ಬಿದ್ದ ತಕ್ಷಣವೇ ಅದು ಮಾಡಿದ್ದು, ಬಿಟ್ಟದ್ದು, ಉಂಡದ್ದು, ತಿಂದದ್ದು ಬರೀ ಕಣ್ಮುಂದೆ ಬರೋಕತ್ತಿಬಿಡ್ತಾವೆ. ಯಾಕಂತಂದ್ರೆ ಅದು ಮಾಡಿದ್ದೆಲ್ಲ ರಿಪೀಟು ಅಲ್ಲಿ ಚಿತ್ರಗಳು ಬರೋಕ್ಕೆ ಶುರುವಾಗಿಬಿಡ್ತಾವೆ. ಆವಾಗ ಅದೇನಾಗ್ತದೆ, ಅದು ಆಯಿತು ಇದಾಯಿತು, ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡ್ತು, ಇದೇ ಸ್ಮರಣೆದಾಗ ಹೋಗಿಬಿಡ್ತದೆ ಜೀವಾತ್ಮ. ಆವಾಗ ಹೋಯ್ತು ಅಂತಂದಾಗ ಜನ್ಮಾಂತರಕ್ಕೆ ಮತ್ತೆ ಅದು ದೊಡ್ಡ ಗಂಟಾಗಿರ್ತದೆ, ಹೆಂಗೆ ಬಿಚ್ಚಕ್ಕಾಗ್ತದೆ? ಮತ್ತೆ ಮುಂದೆ ಯಮನ ದಾಳಿಯನ್ನು, ಅದಕ್ಕೆ ಯಮನ ದೂತರು ಬಂದು ಎದೆಗೊದ್ದು ಒಯ್ಯುವಾಗ ಏನೆಂದು ನಾ ಹೇಳಲಿ?
ಅದಕ್ಕೆ ಯಮದೂತರು ಬಂದು ಹೇಳ್ತಾರೆ, ಸತಿ ಸುತರು ಎನ್ನವರೆಂದು ನೆಚ್ಚಿರುವೆ, ಮರಣ ಕಾಲದಿ ನಿನ್ನ ಹಿಂದೆ ಬಹರೆ, ಇರುವ ದ್ರವ್ಯವೆಲ್ಲವನ್ನು ಕೊಟ್ಟು ಕಳಿಸುವರೆ, ಯಮಪುರದ ಬಾಧೆಯನ್ನು ಬಂದು ಬಿಡಿಸುವರೆ. ಯಮಧರ್ಮನ ಹೊಡೆತ ಅಷ್ಟಿಷ್ಟಲ್ಲ, ಜನ್ಮ ಜನ್ಮಾಂತರ ಹೊಡೆತಗಳನ್ನು ತಿಂದಿದೆ, ಮತ್ತೀಗ ಅದೇ ಹೊಡೆತನೇ ತಿನ್ನಕ್ಕೆ ರೆಡಿಯಾಗಿದೆಪ್ಪ. ಈಗ ಅದು ಏನು ಮಾಡ್ಕೊಳ್ಳಾರ್ದ ಕೊನೆಗಾಲದಲ್ಲಿ ಆ ಚಿತ್ರಗಳು ಬರ್ಲಕ್ಕೆ ಶುರುವಾಗಿಬಿಡ್ತಾವೆ. ಯಾವಾಗ ನೀನು ಒಂದು ತಾಸರ ಮಾಡು, ಅರ್ಧ ಗಂಟೆರ ಕೇಳು, 10 ನಿಮಿಷರ ಶಿವಚಿಂತನ ಮಾಡು, ಆದ್ರೆ ಕೊನೆ ಸಂದರ್ಭದಲ್ಲಿ ಯಮಧರ್ಮ ಬರೋಂಗಿಲ್ಲ. ಮತ್ತು ಯಾರು ಬರ್ತಾರೆ ಅಂಥವ್ರಿಗೆ? ಯಾರು ಬರ್ತಾರೆ? ಅದು ನೋಡಬೇಕು. ಯಾಕಂತಂದ್ರೆ ಅವ್ರಿಗೆ ಯಾರು ಬರ್ತಾರಂತಂದ್ರೆ ಶಿವದೂತರು ಬರ್ತಾರೆ, ಯಮದೂತರು ಬರೋಂಗಿಲ್ಲ. ಅವಾಗ ಯಮದೂತರಿಗೆ ಯಾರು ಬರ್ತಾರ? ಬರೇ ಸಂಸಾರ, ಹೆಂಡ್ತಿ, ಮಕ್ಕಳು ಅಂತ ಇಂಥವೇನು ಮಾಡಲಾರ್ದು ಸತ್ತು ಹೋಗ್ತಾರಲ್ಲ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೇ ಮನುಜ. ನೋಡು, ಎಟ್ಲೀಸ್ಟ್ ಈಗ ಹೇಳ್ತಾರೆ ಅವರು, ಈಗ ನಾವು ಇಲ್ಲಿಂದ ಯಾವುದು ಬೆಂಗಳೂರಿನಿಂದ ಸುರ್ಪುರಕ್ಕೆ ಹೋಗಕತ್ತೀವಿ ಅಂತಂದ್ರೆ ಒಂದು ಅರ್ಧ ದಾರಿ ನಡೆದಿರ್ತೀವಿ, ರಾತ್ರಿ ಆಗಿಬಿಡ್ತದೆ. ಮುಂಜಾನೆಲಿಂದ ಬಿಟ್ಟೀವಿ, ಅರ್ಧ ದಾರಿ ನಡೆದೀವಿ, ಬಳ್ಳಾರಿ ತನಕ ಬಂದೀವಿ ಅಂತಂದ್ರೆ ಅಲ್ಲಿ ರಾತ್ರಿ ಆಯ್ತಪ್ಪ ಮಕ್ಕೋತೀವಿ ಅಂತ ಮಕ್ಕೊತೀವಿ. ಈಗ ಮಕ್ಕೊಂಡ ನಂತರ ಮತ್ತೆ ನಾವು ತಿರ್ಗಾ ಬೆಂಗಳೂರಿಗೆ ಹೋಗ್ತೀವೇನ? ಇಲ್ಲ. ಎಲ್ಲಿಂದ ಬರ್ತೀವಿ? ಬಳ್ಳಾರಿಯಿಂದನೇ ಸುರ್ಪುರಕ್ಕೆ ಹೋಗ್ತೀವಿ ಮತ್ತು ಮರುದಿವಸ. ಅದ್ರಂಗೆ ನಾವೇನಿಲ್ಲಿ ಮಾಡ್ಕೊಂಡಿರ್ತೀವಿ, ಮಾಡಿಕೊಂಡು ದಾರಿಯಲ್ಲಿ ನಡೀತಾ ಹೋದಂಗೆ ಮತ್ತೆ ಅಲ್ಲಿ ಸ್ಟಾಪ್ ಆಗಿರ್ತದೆ, ಈ ಶರೀರ ಹೋಗಿರ್ತದಲ್ಲ, ಸ್ಟಾಪ್ ಆಗಿರ್ತದೆ. ಮತ್ತು ನಾವು ಎಲ್ಲಿಗೆ ನಿಂತೀವಿ ಅಲ್ಲಿಂದ ಮತ್ತೆ ನನ್ನ ಮನೆಗೆ ಹೋಗೋಕೆ, ನಮ್ಮ ಊರಿಗೆ ಹೋಗೋಕೆ ದಾರಿ ಹತ್ತಿರ ಆಗ್ತದೆ. ಅದಕ್ಕೆ ಸಂಸಾರ ಅನ್ನುವಂಥದ್ದು ನಿನ್ನ ಮನೆಯನ್ನು ದೂರ ಮಾಡ್ತದೆ. ನಿಂದು ಸ್ವಂತ ಇರೋದು ಮನೆ ಬೇರೆ, ಅದು ಈ ಮನೆ ಬೇರೆ. ಇಲ್ಲಿರೋದು ಅಲ್ಲಿದೆ ನಮ್ಮನೆ, ಇಲ್ಲಿದೆ ಸುಮ್ಮನೆ. ಯಾಕಂದ್ರೆ ಆ ಮನೆ ಸತ್ತ ಮೇಲೆ ಮುಟ್ತೀವೇನ್ರಿ ಅಂತಲ್ಲ, ಆ ಮನೆಯನ್ನು ಇರ್ಲಕ್ಕಾಗೆ ಮುಟ್ಟಬಹುದು. ಜ್ಞಾನಿ ಹೇಳ್ತಾರೆ, ನಾವು ಈ ಮನೆ ಇರ್ಲಕ್ಕಾಗೆ ಮುಟ್ಬೋದು. ಯಾಕಂತಂದ್ರೆ ಇಲ್ಲಿ ಹೇಳ್ತಾರೆ, ಎಷ್ಟು ನೀವು ಅರ್ಧ ದಾರಿ ನಡೆದಿರ್ತೀರಿ, ಅದು ನೆಕ್ಸ್ಟ್ ದಾರಿ ನಿಮ್ಗೆ ಹತ್ತಿರ ಆಗ್ತದೆ. ಹಾಗಾಗಿ ಇದನ್ನು ನೀವು ಒಂದು ತಾಸು ಮಾಡ್ಕೊಳ್ಳಿ, ಅರ್ಧ ಗಂಟೆ ಮಾಡ್ಕೊಳ್ಳಿ, ಅದು ನಿಮಗಾಗಿ ಇರ್ತದೆ. ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿ ಯಾರು ಬರ್ತಾರಪ್ಪ ಅಂದ್ರೆ ಶಿವದೂತರು ಬರ್ತಾರಂತಾರೆ. ಅವರು ಶಿವದೂತರು ಬಂದು ಅವರು ನಿನಗೆ ಏನು ತೊಂದರೆ ಇರಲಾರ್ದಂಗೆ ಆರಾಮಾಗಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾವುದು ಇದು ಸರಿನಾ ಅದು ಸರಿನಾ? ಅದಕ್ಕೆ ಗುರುನಾಥ ಇಲ್ಲಿ ಹೇಳಕ್ಕೆ ಬಂದ, ಯಾವ ರೀತಿ ನಿಷ್ಕಾಮ ಪುಣ್ಯ ಯಾರಿಗೆ ಜಾಸ್ತಿ ಇರ್ತದ ಅವ್ರು ಮಾತ್ರ ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲರಿಗೆ ಸಾಧ್ಯ ಆಗಂಗಿಲ್ಲ. ಹಾಗಾಗಿ ಇಲ್ಲಿ ಶಿವಪದ ಧ್ಯಾನ ಲಕ್ಷ್ಯವನ್ನು ನೋಡಿ ನಲಿವಿದೆ ಚಂದಾಮಾಮ, ಇದರಿಂದ ಭಾಳ ಯೋಗ್ಯ ಐತಪ್ಪ. ಅದಕ್ಕೆ ತಾತವ್ರು ಹೇಳ್ತಿದ್ರು, ಕುಂದ್ರಕ್ಕೆ ವಲ್ಲ ಅಂತ ಅನ್ನಿಸ್ತದ ಮನಸ್ಸು, ಬಂಡತನದಿಂದ ಕೇಳ್ಬೇಕ್ರಿ ಅಂತಿದ್ರು ತಾತವ್ರು. ಹಂಗೆ ಕೇಳ್ತಾ ಇದಕ್ಕೂ ಮನಸ್ಸು ಹೊಂದುತ್ತದೆ. ಅದಕ್ಕೆ ಇದರಿಂದ ಏನಾಗ್ತದೆ ಅಂತಂದ್ರೆ ನಿನಗೆ ಭಾಳ ದೊಡ್ಡ ಒಂದು ಏನು ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಕೂಡ ಭಾಳ ಒಂದು ಒಳ್ಳೆಯ ಒಂದು ಮಾರ್ಗ ನಿನಗೆ ಸಿಗ್ತದಪ್ಪ. ಈ ರೀತಿ ಮಾಡೋದು ಜೀವಾತ್ಮನಿಗೆ ಯೋಗ್ಯ ಐತಿ ನೋಡಪ್ಪ ಅಂತ ಹೇಳ್ತಾರೆ. ಮತ್ತು ತವೆ ತನ್ನ ನಿಜವನ್ನರಿಯುವ ಯುಕ್ತಿ ಗೆಲ್ಲುವುದೇ ಚಂದ ಮಾಮ. ಅಂದ್ರೆ ತಾನು ಏನು ತನ್ನ ನಿಜವನ್ನರಿಯುವ, ತವೆ ಅಂದ್ರೆ ಚೆನ್ನಾಗಿ, ತನ್ನ ನಿಜವನ್ನರಿಯುವ ಯುಕ್ತಿ ಗೆಲ್ಲುವುದೇ ಚಂದ ಮಾಮ ಅಂತಂದ್ರೆ ನಾನು ಯಾರಿದ್ದೀನಿ, ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ತಿಳಿಯುವಂಥದ್ದು. ನಾನು ಯಾರಿದ್ದೀನಿ, ನನ್ನ ಸ್ವರೂಪ ಏನು, ಅದಕ್ಕೆ ತನುವಿದೇನು ಎನ್ನೋಳು ಒಂದಿತೇತಕ್ಕೆ ಶರೀರ ಇದು ಅಂದರೆ ಏನಿದು, ಇದು ನನಗೆ ಯಾಕೆ ಬಂತು ಶರೀರ, ತನುವಿದೇನು ಎನ್ನೋಳು ಒಂದಿತೇತಕ್ಕೆ ನಾನಾರು ಜನನಕ್ಕಾರು ಈ ನನ್ನೀ ಶರೀರದಳು, ಜನನಕ್ಕಾರು ನನ್ನ ಈ ಶರೀರದಳು. ಇಲ್ಲಿ ಹೇಳ್ತಾರೆ, ಯಾಕೆ ತನುವಿದೇನು ಎನ್ನೋಳು ಒಂದಿತೇತಕ್ಕೆ ನಾನಾರು ಜನನ ಮರಣಕ್ಕಾರಿ ಈ ಶರೀರದಳು. ಅಂದ್ರೆ ಜನನ ಮರಣ ಯಾರಿಗಾಗ್ತದೆ? ಶರೀರ ಯಾಕೆ ಬಂತು ಇಲ್ಲಿಗೆ, ಇದು ಹೆಂಗೆ ಹೊಂದಿತು ನನಗೆ? ಜನನ ಮರಣಕ್ಕಾರಿ ನನ್ನೀ ಶರೀರದಳು ಅಂದರೆ ಸಾಯುವಂಥದ್ದು ಯಾವುದು, ಹುಟ್ಟುವಂಥದ್ದು ಯಾವುದು? ಈ ಶರೀರದಳು ನೆನೆವ, ಆಲಿಸುವ, ಉಣುವ, ಸೋಂಕುವ, ಅರಿವು, ತನವು, ಆರವು, ಇವೆಲ್ಲ ಯಾರು? ನೆನೆಯುವಂಥದ್ದು, ನೋಡುವಂಥದ್ದು, ಉಣುವಂಥದ್ದು, ತಿನ್ನುವಂಥದ್ದು, ಇವೆಲ್ಲ ಯಾರು? ತನವು ಆರು. ನುಡಿಗಳು ಜನಿಪವು ಎಲ್ಲಿಂದ? ಶರೀರದಾಗ ಮಾತುಗಳು ಎಲ್ಲಿಂದ ಬರಕತ್ತವ? ನಾವು ಶರೀರದಾಗ ಹಿಂಗೆಲ್ಲ ಮಾತಾಡ್ತೀವಲ್ಲ, ಇದು ಕೂಡ ಬರ್ತದೆ. ಯಾಕಂತಂದ್ರೆ ಇಲ್ಲಿ
4 ರೀತಿಯಿಂದ ಕೂಡ ಹೇಳ್ತಾರೆ. ಶರೀರದಾಗ ಮಾತುಗಳು ಎಲ್ಲಿಂದ ಬರ್ತಾವ? ಆಮೇಲೆ ನುಡಿಗಳು ಜನಿಪವು ಎಲ್ಲಿಂದ? ಹಸುಗಳು ಏನನ್ನ ನೆಮ್ಮಿಹೆವು? ಹಸುಗಳು ಅಂದರೆ ಏನು? ಪ್ರಾಣ. ಪ್ರಾಣ ಏನೇನು ನೆಮ್ಮಿಹೆವು ಅಂದರೆ ಶರೀರದಾಗ ಒಂದು ಬಲೂನ್ ಇರ್ತದೆ. ಬಲೂನಕ್ಕೆ ಒಂದು ಸಣ್ಣ ತೂತಾಕಿದ್ರೆ ಬಸ್ ಅಂತ ಹೋಗ್ಬಿಡ್ತದೆ ಗಾಳಿ, ಅದು ಮುದುಡ್ಕೊಂಡು ಬಿದ್ದುಬಿಡ್ತದೆ. ಆಮೇಲೆ ಒಂದು ಗಾಡಿ ಇರ್ತದೆ, ಗಾಲಿ ಇರ್ತಾವ, ಆ ಗಾಲಿಗೆ ಒಂದು ಸ್ವಲ್ಪ ತೂತು ಬಿದ್ರೇ ಅದೆಲ್ಲ ಪಂಕ್ಚರಾಗಿ ಹೋಗ್ಬಿಡ್ತದೆ. ಆದ್ರೆ ಈ ಶರೀರಕ್ಕೆ ಇವು ಎಷ್ಟದಾವ? ಅಲ್ಲಿ 9 ಚಿತ್ರದ ಕೊಡನವ್ವ ಅಂತ ಹೇಳಿದಾರಲ್ಲ ಯಾರು? ಶಿಶುನಾಳ ಶರೀಫರು. ಹಂಗೆ 9 ತೂತುಗಳು, ರಂಧ್ರಗಳಿಂದ ಕೂಡ್ಯದ ಈ ಶರೀರ. ಈ ಪ್ರಾಣ ಹೊರಗೆ ಹೋಗ್ತದೆ ಬರ್ತದೆ. ಯಾಕೆ? ಒಂದು ಸಲ ಹೋಗ್ಬಿಡ್ಬೋದಾಗಿತ್ತಲ್ಲ, ಯಾವುದೋ ಒಂದು ರಂಧ್ರದಿಂದ ಹೋಗ್ಬಿಡ್ಬೋದಾಗಿತ್ತು, ಹೋಗಂಗಿಲ್ಲ. ಅದು ಏನನ್ನ ನೆಮ್ಮೆ ಇದೆ ಅಂದರೆ ಏನು? ಏನು ಆಧಾರ ಅದಕ್ಕೆ? ಅದಕ್ಕೆ ಹಸುಗಳು ಏನನ್ನು ನೆಮ್ಮಿಹೆವು, ಎನ್ನನ್ನು ಅನುಗೊಳಿಸಿ ನಡೆಸುವವರಾರು? ನನಗ ಈ ಕ್ರಮವಾಗಿ ಬಾಲ್ಯ, ಯೌವನ, ಮುಪ್ಪು, ಈ ಶರೀರ ಉಣೋದು ತಿನ್ನೋದು ಇವೆಲ್ಲ ಅನುಗೊಳಿಸಿ ನಡೆಸುವವರಾರು? ಏತರದಿಂದೆ ಜಗವಿನಿತು ಭೇದಾಕಾರದಿಂದ ಉದಿಸುತ್ತೆಂಬ ಭಾವನೆಗಳ ಅನುಭಾವವಿಡುದು. ಜಗತ್ತಿನಾಗ ಒಬ್ಬ ಮನುಷ್ಯ, ಎಲ್ಲರೂ ಮನುಷ್ಯರೇ ಅದಾರ, ಆದ್ರೆ ಒಬ್ಬ ಮನುಷ್ಯನಂಗೆ ಒಬ್ಬ ಇಲ್ಲ. ಒಬ್ರಂಗೆ ಒಬ್ಬರಿಲ್ಲ. ಎಷ್ಟು ಗಿಡಗಳು ಅದಾವ, ಎಲ್ಲ ಗಿಡಗಳು ಹಸಿರು ಅದಾವಂದ್ರೂ ಕೂಡ, ಎಲೆಗಳು ಹಸಿರು ಅದಾವಂದ್ರೂ ಕೂಡ ಒಂದ್ರಂಗೆ ಒಂದಿಲ್ಲ. ಎಷ್ಟು ಹೂಗಳದಾವ, ಒಂದ್ರಂಗೆ ಒಂದಿಲ್ಲ. ಅದಕ್ಕೆ ಇಲ್ಲಿ ಅದನ್ನು ಸಿದ್ದೇಶ್ವರ ಸ್ವಾಮೀಜಿ ಭಾಳ ವರ್ಣನೆ ಮಾಡ್ತಾರೆ ಪ್ರಕೃತಿ ಬಗ್ಗೆ. ಯಾಕಂತಂದ್ರೆ ನಮ್ಮ ಪಂಚಭೂತದಿಂದ, ಆಕಾಶದಿಂದ, ವಾಯುವಿನಿಂದ, ಅಗ್ನಿಯಿಂದ, ಜಲದಿಂದ, ಪೃಥ್ವಿಯಿಂದ ಇವತ್ತು ಮನುಷ್ಯ ನಾವು ಬದುಕಿದ್ದೀವಿ. ನೀರಾಗಿರ್ಬೋದು, ಅಗ್ನಿ ಆಗಿರ್ಬೋದು, ಎಲ್ಲವನ್ನು ತಗೊಂಡು ಇದೇ ಪ್ರಪಂಚದಲ್ಲಿ, ಇದೇ ಪಂಚಭೂತದಿಂದನೇ, ಇದೇ ಗಿಡ ಮರಗಳನ್ನು ನೋಡ್ರಿ, ಪ್ರಾಣಿ ಪಕ್ಷಿಗಳನ್ನು ನೋಡ್ರಿ, ನವಿಲಿನ ಮೇಲೆ ಚಿತ್ರ ನೋಡ್ರಿ, ಗಿಳಿ ಮೇಲೆ ಕಲರ್ ನೋಡ್ರಿ, ಒಂದೊಂದು ವಿಚಿತ್ರ ಪ್ರಾಣಿಗಳನ್ನು ನೋಡ್ರಿ, ಒಂದೊಂದು ಹೂಗಳನ್ನು ನೋಡ್ರಿ. ಅನುಭವಿಸ್ಬೇಕು ಅಂತ ಹೇಳ್ತಾರೆ ಅವರು. ಅನುಭವಿಸ್ಬೇಕು, ನೋಡಿಬಿಟ್ಟು ಭಗವಂತನ ಅನುಭವಿಸ್ರಿ. ಯಾಕಂದ್ರೆ ಆತನ ಮಾಡಿದಂಥ ಚಿತ್ರವನ್ನು ನೋಡ್ರಿ, ಕಲರನ್ನು ನೋಡ್ರಿ, ಪರಮಾತ್ಮ ಎಷ್ಟು ಚಂದ ಮಾಡಿದಾನ ಆ ಮೂಲಕನ್ನ ನೋಡ್ರಿ ಭಗವಂತನ. ಅದಕ್ಕೆ ಇದು ಜಗವಿನಿತು ಭೇದಾಕಾರದಿಂದ, ಪ್ರಾಣಿ ಪಕ್ಷಿಗಳು ಒಂದೇ ಥರದವೇನೋ, ಒಂದರಿಂದ ಒಂದೊಂದು ಬೇರೆ. ಮನುಷ್ಯ ಒಂದೇ ಥರದನೇನೋ, ಅಥ ಬೇರೆ ಬೇರೆ. ಎಲೆಗಳು ಎಲ್ಲ ಹಸಿರು ಅದಾವಂದ್ರೆ ಎಲೆಗಳು ಕೂಡ ಬೇರೆ ಬೇರೆ. ಹೂಗಳು ಅದಾವಂದ್ರೆ ಹೂಗಳು ಕೂಡ ಬೇರೆ ಬೇರೆ. ನಾನಾ ವಿಚಿತ್ರ. ಅದಕ್ಕೆ ಭೇದಾಕಾರದಿಂದ ಉದಿಸ್ತೆಂಬ ಭಾವನೆಗಳ ಅನುಭಾವವಿಡುದು. ಈ ರೀತಿ ಭಗವಂತನನ್ನು ನಾವು ಕಾಣುವಂಥದ್ದು. ಆಮೇಲೆ ಈ ಶರೀರದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಸ್ತೋತ್ರ, ತೊಕ್ಕು ಇವೆಲ್ಲ ತಮ್ಮ ಕೆಲಸಗಳು ತಾವು ಮಾಡ್ತಾ ಇದ್ದಾವೆ. ಕಣ್ಣು ನೋಡುವಂಥದ್ದು ಕೆಲಸ, ಕಿವಿ ಕೇಳುವಂಥದ್ದು ಕೆಲಸ, ಬಾಯಿ ರುಚಿ ನೋಡೋದು, ಊಟ ಮಾಡುವಂಥ ಕೆಲಸ, ಕೈ ಹಿಡ್ಕೊಳ್ಳೋದಂಥ ಕೆಲಸ. ಆಯಾ ಕೆಲಸಗಳನ್ನು ಕ್ರಮಬದ್ಧವಾಗಿ ಇದನ್ನು ಯಾರು ಮಾಡಿದ್ರಪ್ಪ? ಇದನ್ನು ತಿಳ್ಕೊಳ್ಬೇಕು. ಅದಕ್ಕೆ ತವೆ ತನ್ನ ನಿಜವನ್ನರಿವ ಅಂದ್ರೆ ಇಲ್ಲಿ ನಿನ್ನ ಜಾಗ್ರ, ಸ್ವಪ್ನ, ಸುಸುಪ್ತಿ ಮೂವರದರಲ್ಲಿ ಇರುವಂಥವನು ಯಾರು? ನೀನೇ ಇದೆ. ಎಲ್ಲವನ್ನ ನೀನೇ ಅರ್ಥಕೊಳ್ತಿದೆ. ಜಾಗ್ರದಲ್ಲೂ ನೀನೇ ತಿಳ್ಕೊತಿದ್ದಿ, ಸ್ವಪ್ನದಲ್ಲೂ ನೀನೇ ತಿಳ್ಕೊಳ್ತಿದ್ದಿ, ಸುಸುಪ್ತಿಯಲ್ಲಿ ನೀನೇ ತಿಳ್ಕೊತಿ. ಅದಕ್ಕೆ ಅವರು ಮೊದಲ ಜನ್ಮದ ದೇಹ, ಈ ದೇಹವಿನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ. ಪುದಿದು ನೀನೋರ್ವನವರೊಳಗಲ್ಲದೆ ಕರ್ಮದುದಯದಿಂ ದೇಹಿಯಾಗಿಹುದರಿಂದ. ನೀನು ಇದು ದೇಹ, ನೀನು ಒಳಗಡೆ ಇರುವಂಥವು ದೇಹಿ. ಯಾಕಂದ್ರೆ ಇದು ನಿನಗೆ ಗಂಟು ಬಿದ್ದದ. ಹೆಂಗೆ ಗಂಟು ಬಿದ್ದದ? ನೀನು ಯಾರಿಗೆ ಸಂಬಂಧ ಇಲ್ಲ, ಶರೀರಕ್ಕೂ ಸಂಬಂಧ ಇಲ್ಲ, ಏನೂ ಇಲ್ಲ. ಆದರೂ ಕೂಡ ಈ ಒಂದು ಎತ್ತಿಗೆ, ಆಕಳಿಗೆ ಎಲ್ಲ ಹಳ್ಳ್ಯಾಗ ಕಟ್ತಾರಂತ, ಗುದಿಗೆ ಥರ ಏನೋ ಉದ್ದಂದು ಕಟ್ತಾರೆ ನೋಡ್ರಿ, ಅದು ದೂರ ಹೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಕಟ್ಟಿರ್ತಾರಂತ. ಅದಕ್ಕೆ ಈ ಶರೀರಕ್ಕೆ ಈ ದೇಹಿ ಜೀವಾತ್ಮ ಏನೋ ಇದ್ದಾನ ಒಳಗೆ, ಅದಕ್ಕೆ ಈ ಶರೀರ ಬಂದು ಗಂಟು ಬಿದ್ದುಬಿಟ್ಟದ. ಹೆಂಗೆ ಗಂಟು ಬಿದ್ದದ ಅಂದರೆ ಇದು ಎಲ್ಲಿ ಹೋಗ್ಬಾರ್ದು, ಶರೀರನ ಸಿಗಾಕೊಂಡು ಹೋಗ್ಬೇಕು ನೋಡ್ರಿ. ಯಾಕೆ ಶರೀರನ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಬಿಟ್ಟರೆ ಪಾಪ ಪುಣ್ಯ ಯಾರು ಉಣ್ಬೇಕು? ಭೂಮಿಗೆ ಬಂದದಂತಂದಮೇಲೆ ಪಾಪ ಪುಣ್ಯ ಮಾಡಬೇಕು, ಅದನ್ನು ಉಣಬೇಕು. ಅದರ ಜೊತೆಗೆ ಭಗವಂತನನ್ನು ತಿಳ್ಕೊಳ್ಳುವಂಥದ್ದು. ಯಾಕೆ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಭೋಗದ ಶರೀರಗಳು, ಬರೇ ಬರ್ತಾವ, ಉಣ್ತಾವ, ತಿಂತಾವ, ಹಂಗೆ ಸತ್ತೋಗ್ಬಿಡ್ತಾವೆ.
ಆದ್ರೆ ಮನುಷ್ಯನಿಗೆ ಮಾತ್ರ ಈತ ಒಂದು ಕೆಲಸ ಇಟ್ಟಿದ್ದಾನೆ. ಯಾಕಂದ್ರೆ ಆತ ಸ್ವಲ್ಪ ಜಾಗ್ರ ಆದನಂತಂದ್ರೆ ಆತ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂಥದ್ದು ಭಾಳ. ಅದಕ್ಕೆ ಮನುಜ ಕುಲ ಜನನದ ಲಾಭ ಯಾವುದು ಆರು ನಾನೆಂದು ವಿಚಾರಿಸು. ಏನಾಗಿದಾವಪ್ಪ ಅಂತಂದ್ರೆ ಇಲ್ಲಿ ನಿನ್ನ ಮೇಲೆ ಎಲ್ಲ ಕಸ ಕಡ್ಡಿ ಎಲ್ಲ ಬಿದ್ದೋಗಿ ಕಾಣ್ಲಾರ್ದಂಗೆ ಆಗಿಬಿಟ್ಟದ. ಅದಕ್ಕೆ ಅವನ್ನೆಲ್ಲ ತೆಗಿಬೇಕಾಗ್ಯದ. ಇಲ್ಲಂತಂದ್ರೆ ಅದು ನಿನಗೆ ಸಾಕ್ಷಾತ್ಕಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಜ್ಞಾನಿಗಳು ಇಲ್ಲಿ ನೀನು ಯಾರು ಇದ್ದೀಯಪ್ಪ, ಎಲ್ಲಿಂದ ಬಂದಿದ್ದೀ ಅದನ್ನು ಮೊದಲು ತಿಳ್ಕೊಳ್ಳೋ ಕೆಲಸ ಒಂದು ಮಾಡುವಂಥದ್ದು. ಈ ರೀತಿಯಾಗಿತ್ತವೆ ತನ್ನ ನಿಜವನ್ನರಿವ ಯುಕ್ತಿ ಗೆಲ್ಲುವುದೇ ಚಂದಮ್ಮ. ಮೊದಲ ಆ ಕೆಲಸವನ್ನು ಮಾಡು. ಯಾಕಂದ್ರೆ ನಾನು ಯಾರು ಇದ್ದೀನಿ ನನ್ನ, ಯಾಕಂತಂದ್ರೆ ಮೊದಲು ಹುಟ್ಟಬೇಕಾದಾಗ ಕೂಡ ಯಾರಿದ್ರು ಹೆಸರು ನಿನಗೆ ಹುಟ್ಟಾಗೂ ಬಂದಿಲ್ಲ. ಒಂದು ಬಟ್ಟೆ ಇರಲಾರ್ದ ನೀ ಬಂದಿದ್ದಿ. ಬಟ್ಟೆಯಾರ ಉಟ್ಕೊಂಡು ಬಂದಿದ್ದೆ, ಬಟ್ಟೆ ಉಟ್ಕೊಂಡು ಬಂದಿಲ್ಲ, ನಿನಗೆ ಹೆಸರಿಲ್ಲ. ಇಲ್ಲಿ ಬಂದ ನಂತರ ನಿನಗೆ ಹೆಸರು ಬಂತು, ಎಲ್ಲ ಬಂತು. ಮತ್ತು ಹೋಗ್ಬೇಕಾದಾಗ ಹೆಸರು ಕೂಡ ಇಲ್ಲ. ಆದ್ರೆ ಹೋದ್ಮೇಲೆ ನೀನು ಎಷ್ಟು ದಿವಸ ಇರ್ತೀಯಪ್ಪ? ಭಾಳ ಅಂದ್ರೆ ಒಂದು 50 ವರ್ಷ, ಒಂದು 60 ವರ್ಷ. ಭಾಳ ಫೇಮಸ್ ಇದ್ರಂದ್ರೆ ಸ್ವಲ್ಪ ಭಾಳ ವರ್ಷ ನೆನ್ಪಿಡ್ತಾರೆ, ಆಯಿತಾ? ಅಷ್ಟು ಆದಮೇಲೆ ನಿನ್ನ ಹೆಸ್ರು ಕೂನೇ ಇಡ್ಲಾರ್ದಂಗೆ ಹೋಗ್ತದೆ. ಅಂದ್ರೆ ಇದು ಏನಾಯಿತು, ಬಂದದ್ದೇನಾಯಿತು? ಎಲ್ಲಿಂದ ಬಂತು? ಬರೀ ಬಂದು ಬಿಡ್ತಲ್ಲ, ಶರೀರ ತೊಗೊಂಡು ಬಂದುಬಿಡ್ತಾವಾಗ ಹೆಸರಿಲ್ಲ, ಅಪ್ಪ ಅಮ್ಮ ಇಟ್ಟ ಹೆಸರು. ಅದು ಮತ್ತೆ ಹೋಗೋದು ಎಲ್ಲಿಗೆ ಹೋಗ್ತದೆ? ಒಳಗಡೆ ಇರುವಂಥ ದೇಹಿ ಯಾರು ಅಂತ ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯವಾದಂಥ ಜೀವಾತ್ಮನಿಗೆ ಇಲ್ಲಿ ಕೆಲಸ. ಅದಕ್ಕೆ ಅರಿದೊಡೆ ಪರಮಾತ್ಮ, ಮರೆದೊಡೆ ಜೀವಾತ್ಮ. ಯಾವಾಗ ನಿನ್ನನ್ನು ನೀ ಮರ್ತ್ಕೊತಿದ್ದಿ ನಿನ್ನ ಜೀವಾತ್ಮ ಅನ್ನಿಸ್ಕೊತಿದ್ದಿ. ಯಾಕಂದ್ರೆ ಯಾವಾಗ ನಿನ್ನನ್ನು ನೀನು ಅರ್ಥಕೊಳ್ತಿದ್ದಿ ಅವಾಗ ಪರಮಾತ್ಮ ಕಾಣ್ತಾನೆ ನಿನಗೆ. ಇಲ್ಲಿ ನಿನ್ನನ್ನು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಗೆ ತೊಗೊಂಡು ಹೋಗುವಂಥದ್ದು ಇದು ಏನು ಈ ಕೈವಲ್ಯ ಪದ್ಧತಿಯಾಗಿರ್ಬೋದು. ಅದಕ್ಕೆ ಈ ಜ್ಞಾನಿಗಳು ಹೇಳುವಂಥದ್ದು ಏನಂದ್ರೆ, ನಿನಗೇನು ಜನ್ಮ ಜನ್ಮಾಂತರ ದುಃಖ ಐತಲ್ಲ, ಆ ದುಃಖವನ್ನು ಬಿಡಿಸುವಂಥದ್ದು. ಭ್ರಮೆಯಿಂದ ಬಡ್ಕೊಂಡು ಜೀವಾತ್ಮ ನನಗೆ ಕಷ್ಟ ಆಗ್ಯದ ಸುಖ ಆಗ್ಯದ ಅಂತ ಏನು ಅಳ್ತಾ ಇದ್ದಾನ, ಸುಖ ಕಷ್ಟ ಅಂಥೇಳಿ ಆ ದುಃಖದಿಂದ ನಿವೃತ್ತಿ ಮಾಡ್ಕೊಳ್ಳಿಕ್ಕೆ ಬಡ್ದಾಡೋಂಥದ್ದು ಇದು. ಅದಕ್ಕೆ ಕೈವಲ್ಯ ಪದ್ಧತಿ ಅಂತ ಹೇಳೋದಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ತಾನು ಯಾರು, ತನ್ನ ನಿಜ ಸ್ಥಿತಿ ಏನಂತ ತಿಳ್ಕೊಳ್ಳುವಂಥದ್ದು, ಇದನ್ನು ಅರ್ಥಕೊಳ್ಳುವಂಥದ್ದು ಭಾಳ ಮುಖ್ಯ ಆಗ್ತದಪ್ಪ ಅಂತ ಹೇಳ್ತಾರೆ. ಯಾಕಂತಂದ್ರೆ ಈ ಒಂದು ವಿಚಾರದಾಗ ಒಂದು ಸಣ್ಣದೊಂದು ಉದಾಹರಣೆ ಹೇಳಿಬಿಡೋಣ. ಯಾಕಂತಂದ್ರೆ ಒಂದು ಮೀನು ಇದ್ರೆ ಅದು ಪಾಪ ಸಮುದ್ರದಾಗ ಈಸ್ತಿತ್ತಂತೆ. ಭಾಳ ಅದು ಸಮುದ್ರದಾಗೆ ಇರ್ತದೆ ಅದು ಮೀನು. ಒಬ್ರಿಗೆ ಭಾಳ ಮೀನುಗಳ ಜೊತೆ ಆ ಒಂದು ಮೀನಕ್ಕೆ ಮಾತ್ರ ಭಾಳ ಯೋಚನೆ ಬರ್ತಿತ್ತಂತ. ಏನಾದರೂ ಒಂದು ಒಟ್ಟು ತಿಳ್ಕೊಬೇಕು ಅನ್ನೋದೇ ತಲೆಗೆ ಬರ್ತಿತ್ತಂತ ಒಂದು ಮೀನಕ್ಕೆ. ಉಳಿದಿವೆಲ್ಲ ಬರೀ ತಿನ್ನೋದು, ಉಣೋದು, ಆಡೋದು, ಎಲ್ಲ ಕಡೆ ಓಡಾಡೋದು ಎಲ್ಲ ಮಾಡ್ತಿದ್ವಂತ. ಒಂದು ಮೀನಕ್ಕೆ ಮಾತ್ರ ಭಾಳ ಯೋಚನೆ ಮಾಡ್ತಿತ್ತಂಥದ್ದು. ಆಮೇಲೆ ಅಲ್ಲಿ ದಂಡಿಗೆ ಒಬ್ಬಾತ ಕಾಳಿದಾಸನಂತ ವಾಲ್ಮೀಕಿ ಅಂತ ಒಬ್ಬ ಮಹಾನ್ ವ್ಯಕ್ತಿ ಬಂದು ಕೂತ್ಕೊಂಡು, ಸಾಗರ ಎಂಥ ಸಾಗರ ನೋಡು, ಅದ್ಭುತವಾದ ಸಾಗರ, ಎಷ್ಟು ದೊಡ್ಡ ಸಾಗರ, ನೋಡೋಕ್ಕೆ ಕಣ್ಣೆರಡು ಸಾಕಾಗಂಗಿಲ್ಲ, ಎಂಥ ಸಾಗರ ಅಂತ ವರ್ಣನೆ ಮಾಡ್ಕೊಂಡು ಕೂತಿದ್ನಂತ. ಆ ಮೀನಿದ ಕಿವಿಗೆ ಬಿದ್ದುಬಿಡ್ತಂತ. ಸಾಗರ ಅಂದ್ರೆ ಎಷ್ಟು ವರ್ಣಿಸ್ತಾ ಇದ್ದಾನೈತ, ಸಾಗರ ಎಂಥ ಸಾಗರಪ್ಪ ಅಂತ ವರ್ಣಿಸ್ತಾ ಇದ್ದಾನೆ. ಸಾಗರ ಅಂದರೆ ಏನಿರ್ಬೋದು, ಅದು ಸಾಗರ ಅಂದರೆ ಹೆಂಗಿರ್ಬೋದು ಅಂತ ಮೀನಿಗೆ ಚಿಂತೆ ಆಗಿಬಿಡ್ತಂತ. ಎಲ್ಲ ಚಿಂತೆ ಆಗಿಬಿಟ್ಟು ಎಲ್ಲ ಮೀನುಗಳಿಗೆ ಕೇಳೋಕೆ ಶುರು ಮಾಡ್ತಂತ, ಸಾಗರ ಅಂದ್ರೇನು, ಎಲ್ಲದದು ಸಾಗರ, ನಾನು ನೋಡಬೇಕಲ್ಲ, ಸಾಗರ ಅಂದ್ರೇನು, ಎಲ್ಲದ ಅಂತ ಕೇಳಕತ್ತಂತ. ಅವಕ್ಕೆ ನೀನೇನು ತಲೆ ಕೆಡ್ಸ್ಕೊತಿ, ಎಲ್ಲನೇ ಇರ್ಬೋದು, ನಮಗೂ ಗೊತ್ತಿಲ್ಲಪ್ಪ ಸಾಗರ ಅಂದ್ರೆ ಏನು, ನಮಗೂ ಗೊತ್ತಿಲ್ಲ ಅದು ಎಲ್ಲದೋ ಎಲ್ಲಿಲ್ಲ, ನೀ ಯಾಕೆ ತಲೆ ಕೆಡ್ಸ್ಕೊತಿ, ಉಣು ತಿನ್ನು ಇರು ಚೆಂದಾಗಿ ಅಂತ ಹೇಳಿದ್ರು. ಅದಕ್ಕೆ ಒಂದೇ ಸಮ ಕೊರಿಲಾಕತ್ತು, ಸಾಗರ ಅಂದ್ರೆ ಎಲ್ಲದ, ಬರೀ ಇದೇ ಚಿಂತೆ ಮಾಡಕತ್ತು. ಎಲ್ಲರಿಗೆ ಒಳಗೆ ಮೀನುಗಳಿಗೆ ಎಲ್ಲಕ್ಕೆ ಕೇಳಕತ್ತು, ಸಾಗರ ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ. ಒಂದು ಮೀನು ಮಾತ್ರ ಬಂತಂತ. ಬಂದಗಳನ್ನು ಏನಪ್ಪ ಏನು ಯೋಚನೆ ಮಾಡಕತ್ತಿ ಅಂತ ಅಂದಾಗ, ಇಲ್ಲಪ್ಪ ಹಿಂಗೆ ಒಬ್ಬರು ವ್ಯಕ್ತಿ ಕೂತಿದ್ರು, ಸಾಗರ ಅಂತ ಭಾಳ ವರ್ಣನೆ ಮಾಡಕತ್ತಿದ್ರು, ನಾ ಸಾಗರ ನೋಡಬೇಕು, ಅದು ಹೆಂಗದ ಅಂತ ವಿಚಾರ ಮಾಡಕತ್ತೀನಿ ಅಂದಂತ. ಹೌದಾ, ಸಾಗರ ಅಂತಂದ್ರೆ ನಾ ಹೇಳ್ತೀನಪ್ಪ ಕೇಳು. ಸಾಗರ ಅಂತಂದ್ರೆ ನೀನಿರುವಂಥದ್ದೇ ಸಾಗರ, ಸಾಗರದಾಗೆ ನೀನಿದೆ. ಆದ್ರೆ ಸಾಗರ ನಿನ್ನಿಂದ ಬೇರೆ ಇಲ್ಲ. ಸಾಗರ ಬಿಟ್ಟರೆ ನೀರಂಗಿಲ್ಲ, ಸಾಗರ ಬಿಟ್ಟು ನೀನು ಕಡೆಗೆ ಹೋದ್ರೆ ನೀನಿರಂಗಿಲ್ಲ. ಆದ್ರೆ ನೀನು ಸಾಗರದ ಆಧಾರದಲ್ಲೇ ನೀನಿದೆ. ಸಾಗರ ಆಧಾರದಲ್ಲೇ ನೀನು ಓಡಾಡಕತ್ತಿದ್ದಿ.
ಸಾಗರ ಇರಲಾರ್ದೆ ನೀನು ಇರೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳಿದ್ನಂತ. ಆವಾಗ ಆತ ಅದು ಮೀನು ಅದನ್ನೇ ಯೋಚನೆ ಮಾಡಿ ಭಾಳ ಆನಂದ ಆಯ್ತಂತ. ಯಾಕಂತಂದ್ರೆ ಸಾಗರ ಅಂಥ ಸಾಗರದಲ್ಲಿ ಇರುವಂಥವನು ತಾನು. ಅದೇ ರೀತಿ ಕೂಡ ಭಗವಂತ ಎಲ್ಲಿದ್ದಾನ, ಎಲ್ಲಿಲ್ಲ, ನಮ್ಗೆ ಆಧಾರವಾಗಿದ್ದಾನ. ಇವತ್ತು ನೋಡ್ತೀವಿ, ಕೇಳ್ತೀವಿ, ಎಲ್ಲ ಮಾಡ್ತೀವಿ ಅಂದರೆ ಯಾರ ಆಧಾರ? ಭಗವಂತನ ಆಧಾರ. ಆತನ ಇರಲಿಲ್ಲ ಅಂದ್ರೆ ನಾವಿಲ್ಲವೇ ಇಲ್ಲ. ಅದಕ್ಕೆ ಇಷ್ಟೆಲ್ಲ ನಾವೆಲ್ಲ ಚೈತನ್ಯದಿಂದ ಈ ಶರೀರ ಓಡಾಡ್ತದ, ತಿರುಗಾಡ್ತದ, ಮಾಡ್ತದ. ಮನ, ಬುದ್ಧಿ, ಚಿತ್ತ, ಅಹಂಕಾರಗಳದಾವ, ವ್ಯವಹಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂದರೆ ಯಾರ ಆಧಾರ ಅಂದ್ರೆ ಭಗವಂತನ ಆಧಾರ. ಅದನ್ನು ತಿಳ್ಕೊಂಡು ಭಾಳ ಖುಷಿ ಆಯ್ತಂತ. ಹಾಗಾಗಿ ಈ ಜಗತ್ತಿನೊಳಗೆ ಭಗವಂತನ ಎಷ್ಟೆಷ್ಟು ವಿಚಾರ ಮಾಡ್ತೀವಿ ಅಷ್ಟಷ್ಟು ಆಳವಾಗಿ ಹೋಗೋಕ್ಕೆ ಸಾಧ್ಯ ಆಗ್ತದೆ. ಹಂಗಾಗಿಬಿಟ್ಟು ತನ್ನ ನಿಜ ಸ್ಥಿತಿಯನ್ನು ಅರ್ಥಕೊಂಡನಂತಂದ್ರೆ ಎಲ್ಲ ಕಡೆ ಭಗವಂತ ಕಾಣಕ್ಕೆ ಶುರು ಮಾಡ್ತಾನೆ. ಒಂದೇ ಕಡೆ ಅಂತಲ್ಲ, ಒಂದು ಕಡೆ ಅಂತಲ್ಲ, ಎಲ್ಲ ಕಡೆ ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತ ಅದಾನ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಜ್ಞಾನ ಬೇಕು. ಜ್ಞಾನಕ್ಕೇನು ಬೇಕು? ಪುಣ್ಯ ಬೇಕು. ಅದಕ್ಕೆ ಇದು ಒಂದು ರೀತಿಯಿಂದ ಒಂದು ಹೋಗ್ತದೆ. ಅದಕ್ಕೆ ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ. ನಮ್ಮೊಳಗಡೆ ಇರುವಂತಹ ಒಂದು ಶಕ್ತಿಯನ್ನು ನಮ್ಗೆ ಹೆಂಗೆ ನೋಡ್ಕೊಳಕ್ಕೆ ಸಾಧ್ಯ ಇಲ್ಲವೋ. ಯಾಕಂತಂದ್ರೆ ಇದಕ್ಕೆ ಸದ್ಗುರುನೇ ಬೇಕಾಗ್ತದೆ. ಅಂಥ ಸದ್ಗುರುನಿಂದನೇ ಇದನ್ನು ಕಾಣಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ರೀತಿಯಾಗಿ ತನ್ನ ನಿಜ ಸ್ಥಿತಿ ಅರ್ಥಕೊಳ್ಬೇಕಾದ್ರೆ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ರಾಗದಿಂಬೇರಿನ್ನು ಭವಬೀಜ ಮುಂಟೆ ಅಂದ್ರೆ ಸದ್ಗುರುವಿನ ವಾಕ್ಯದಿಂದನೇ ತನ್ನ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ. ಈಗ ಮತ್ತೆ ಟೈಮ್ ಆಯ್ತನ ಇನ್ನೊಂದು ಸ್ವಲ್ಪ. ಆಮೇಲೆ ಈಗ 5ನೇ ನುಡಿಯಲ್ಲಿ ಹೇಳ್ತಾರೆ, ದುರುಳ ಕಂತುವಿನ ಕಾತರವನ್ನು ತಡೆಯುವುದೇ ಚಂದಮಾಮ ಅಂತ ಹೇಳ್ತಾರೆ. ಕಂತು ಅಂದರೆ ಯಾರಪ್ಪ ಅಂದ್ರೆ ಮನ್ಮಥ. ದುರುಳ ಅಂದರೆ ಕೆಟ್ಟದ್ದು. ಯಾಕೆ ಕಾಮ ಅಂದ್ಗಳೇ, ಕಾಮ ಅಂದ್ರೆ ಕಾಮ ತುರಣಂ ನ ಭಯ ನ ಲಜ್ಜ ಅಂದ್ರೆ ಅದಕ್ಕಂತಲೇ ತೊಗೊಳ್ಬಾರ್ದು. ಕಾಮ ಅಂದ್ಗಳೇ ನಾವು ಅಪೇಕ್ಷೆ ಪಡುವಂಥದ್ದು. ಪ್ರತಿಯೊಂದು ವಸ್ತು ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಕೂಡ ಭಾಳ ದುಃಖದ್ದು. ಯಾಕಂದ್ರೆ ಬೇಕು 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 ಅದು ಬೇಕು, ಬೇಕು ಎನಗಿದು ಬೇಕು. ಬೇಕು ಎಂದು ಬೊಬ್ಬೆ ಇಡುತ್ತಲಿಹ ಈ ಘಟವನ್ನು ಏಕೆಂದು ರಚಿಸಿದನು ಬ್ರಹ್ಮ ಇದನು. ಬೇಕು ಅನ್ನುವ ಜಪ ಸಾಕು ಎನಿಪುದು ಎಂದಲೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ಬೇಕು 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 ಅಂತಲೇ ಈ ಜನ್ಮ 84 ಲಕ್ಷ ತಿರುಗಾಡಿಬಿಟ್ಟದ. ಅದಕ್ಕೆ ಇಲ್ಲಿ ಹೇಳ್ತಾರೆ ಯಾವ ರೀತಿ ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟೆ ಭವಭವಂಗಳಲ್ಲಿ. ಅನಿಮಿತ್ತ ಅರಿಗಳೆನಿಪ ಅದು ನಿಮಿತ್ತ ಅಲ್ಲ, ಅನಿಮಿತ್ತ ಜನ್ಮ ಜನ್ಮಾಂತರದ ಬಂದದ್ದು ನೋಡ್ರಿ ಈ ಮನಸ್ಸು. ಬೇಕು 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 ಸಾಕನ್ನು. ಅದಕ್ಕೆ ಹೇಳ್ತಾರೆ ಅವರು, ಬೇಕು ಬೇಕು ಅದು ಬೇಕು, ಬೇಕು ಬೇಕು ಎನಗಿದು ಬೇಕು, ಬೇಕು ಎಂದು ಬೊಬ್ಬೆ ಇಡುತ್ತಲಿಹ ಈ ಘಟವನ್ನು ಏಕೆಂದು ಮಾಡಿದ ಈ ಬ್ರಹ್ಮ ಇದನು. ಯಾಕೆ ಮಾಡಿದ್ನಪ್ಪ ಈ ಶರೀರನ? ಬೇಕಂದ್ರೆ ನಾ ಅದು ಕೇಳಿಲ್ಲ ಇದು ಕೇಳಿಲ್ಲ. ಅದು ಕೇಳಲಿಲ್ಲ ಅಂದ್ರೆ ಕೂಡ ಸಾಯೋವರೆಗೆ ಇದಕ್ಕೆ ಹಾಕ್ಬೇಕಲ್ಲ, ಶರೀರಕ್ಕೆ ಈ ಘಟಕ್ಕೆ ಹಾಕ್ಬೇಕಿಲ್ಲ, ತಿನ್ನಕ್ಕಾರ ಹಾಕ್ಬೇಕಲ್ಲ. ಸಾಯೋವರೆಗೂ ಅದು ತಿನ್ನಿಸ್ಕೊತ ಹೋಗ್ಬೇಕು. ಇದಕ್ಕೆ ಒಂದು ದಿವಸ ಸಮಾಧಾನ ಇರೋಂಗಿಲ್ಲ. ಇದಕ್ಕೆ 3 ಟೈಮ್ ಹಾಕಿದಂಗಲ್ಲ, ಕೊನೆವರೆಗೂ ಜ್ಞಾನಿಗಳು ಇದಕ್ಕೆ ತಿನ್ನಿಸಿ ಬ್ಯಾಸ್ ಹತ್ಬಿಡ್ತಿದ್ರು. ತಮ್ಮ ಶರೀರಕ್ಕೆ ತಾವೇ ಇದಕ್ಕೆ ಎಷ್ಟು ತಿನ್ನಿಸ್ಬೇಕಪ್ಪ, ಸಾಯೋವರೆಗೂ ತಿನ್ನಿಸ್ಬೇಕಲ್ಲ. ಇದು ಶಿಕ್ಷೆ. ಅದು ಜ್ಞಾನಿಗೆ ಏನಾಗ್ತದ, ತನ್ನ ಶರೀರಕ್ಕೆ ತಿನ್ಸೋಕ್ಕೆ ಶಿಕ್ಷೆ ಆಗ್ತದೆ. ನಮ್ಗೆ ಲಕ್ಷ್ಯ ಬರೋಂಗಿಲ್ಲ. ಇದು ಒತ್ಕೊಂಡು ತಿರುಗಾಡೋದು, ಇದಕ್ಕೆ ತಿನ್ನಿಸೋದು, ಟೈಮ್ ಟು ಟೈಮ್ ತಿನ್ನಿಸೋದು, ಇದಕ್ಕೆ ನೀರು ಕುಡಿಸೋದು, ಇದು ದೊಡ್ಡ ಶಿಕ್ಷೆ ಅಂದ್ಕೊಂಡ್ಬಿಟ್ರೆ ಅವರು. ಇದು ಎಷ್ಟಪ್ಪ ಇವನು ಇದನ್ನು ತಡ್ಕೊಳಕ್ಕೆ ತಾಳಲಾರೆನು ತನುವನು ಶಂಭುಲಿಂಗವೇ ಪಾಲಿಸೆಂದರಿಗೆ ಭಿನ್ನೈಪಿ ಭೀತಿಯಳು. ಅದಕ್ಕೆ ಈ ತನುವನ್ನು ನಾನು ತಡ್ಕೊಳಕ್ಕಾಗಂಗಿಲ್ಲಪ್ಪ. ಎಷ್ಟು ತಿನ್ನಿಸೋದು, ಎಷ್ಟು ಉಣಿಸೋದು, ಎದ್ದು ಯಾವಾಗ ಹುಟ್ಟಿತ ಸಾಯೋವರೆಗೂ ತಿನ್ಸೋಕೆ ಹಾಕಬೇಕು. ಹಾಕಲಿಲ್ಲ ಅಂದರೆ ಎಷ್ಟು ತ್ರಾಸು ಇದಕ್ಕೆ. ಇದು ಎಷ್ಟು ತ್ರಾಸದು. ಅದಕ್ಕೆ ಬೇಕು ಬೇಕು ಅದು ಬೇಕು, ಬೇಕು ಬೇಕು ಎನಗಿದು ಬೇಕು, ಬೇಕು ಎಂದು ಬೊಬ್ಬೆ ಇಡುತ್ತಲಿಹ ಈ ಘಟವನ್ನು ಏಕೆಂದು ರಚಿಸಿದನು ಬ್ರಹ್ಮ ಇದನು. ಬೇಕು ಬೇಕನ್ನುವ ಜಪ ಸಾಕು ಎನಿಪುದು ಎಂದಲೋ ಮಂಕುತಿಮ್ಮ. ಎಂದಪ್ಪ ಇದು ಸಾಕು ಸಾಕು ಅನ್ನೋದು ಎಂದಲೋ ಮಂಕುತಿಮ್ಮ. ಇದನ್ನು ಯಾಕೆ ಮಾಡಿದ್ನಪ್ಪ ಶರೀರ? ದೇವರು ಪರಮಾತ್ಮ
ಎಷ್ಟು ಸಾಕಾಗಿಬಿಟ್ಟದ ಅನ್ನುವಂಥದ್ದು ಜ್ಞಾನಿಗಳು ಹೇಳ್ತಾರೆ. ಯಾಕಂದ್ರೆ ಈ ಏನು ಅಂದ್ರೆ ದುರುಳ ಕಂತುವಿನ ಕಾತರವನ್ನು ತಡೆಯುವುದೇ ಚಂದಮಾಮ. ಅದಕ್ಕೆ ಇಲ್ಲಿ ಅಂಥ ಒಂದು ಮನ್ಮಥನಾಗಿರ್ಬೋದು, ಆತನ ಬೇಕು ಅನ್ನುವಂಥ ಕಾಮ ಅನಿಮಿತ್ಯ ಕಾಮಾದಿಗಳಿಗಾಗಿ ತನು ಅನೇಕವನ್ನು ಕೊಟ್ಟೆ ಒಂದು ಕಾಮಕ್ಕೆ ಕೊಟ್ಟು, ಒಂದು ಕ್ರೋಧಕ್ಕೆ ಕೊಟ್ಟು, ಯಾವಾಗ ಬೇಕು ಅಂತಿದೆ ಆವಾಗ ಇವೆಲ್ಲ ಕೆಳಗಡೆ ಇರ್ತಾವೆ. ಬೇಕಿದ್ದದ್ದು ನಿನಗೆ ಸಿಗಲಿಲ್ಲ ಅಂತಂದ್ರೆ ಅಲ್ಲಿ ಕ್ರೋಧ ಉತ್ಪತ್ತಿ ಆಗ್ತದೆ, ಲೋಭ ಉತ್ಪತ್ತಿ ಆಗ್ತದೆ, ಮದ ಉತ್ಪತ್ತಿ ಆಗ್ತದೆ, ಬೇಕಂತ ಸಿಕ್ಕಾಗ ಮದ ಉತ್ಪತ್ತಿ ಆಗ್ತದೆ. ಇವೆಲ್ಲ ನಿನಗೆ ಏನು ಮಾಡ್ತಾವಂದ್ರೆ ನಿನ್ನ ಜೊತೆ ಇದ್ಕೊಂಡು ನಿನಗೆ ಬೆನ್ನಿಗೆ ಚೂರಿ ಆಗ್ತಾವೆ. ಇವು ಸಾಮಾನ್ಯ ಅಲ್ಲ. ನಮಗೆ ಹೊರಗಡೆ ಯಾರು ದುಷ್ಟರಲ್ಲ, ನಮ್ಮ ಒಳಗಡೆ ಇರುವಂಥ ಮನಸ್ಸು ಇವುಗಳ ಸಂಘ ಮಾಡಿಬಿಟ್ಟದಲ್ಲ. ಮನಸ್ಸು ಯಾವುದು ಬೇಕು ಬೇಕು ಬೇಕಂತ ಇವೆಲ್ಲ ವಿಷಯಾದಿಗಳ ಸಂಘ ಮಾಡಿಬಿಟ್ಟದ. ವಿಷಯಾದಿಗಳ ಸಂಘ ಮಾಡಿ ಒಂದು ಸ್ತೋತ್ರ ನೋಡುವಂಥದ್ದಾಗಿದೆ. 5 ವಿಷಯಾದಿಗಳು: ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ. ಈ ಮನಸ್ಸು ಏನು ಮಾಡ್ಯದ? ದುಷ್ಟರ ಸಂಘ ಮಾಡ್ಯದ. ದುಷ್ಟರು ಅಂದ್ರೆ ಹೊರಗಡೆ ಅವ್ರ ಸಂಘ ಅಲ್ಲ, ಸಂಘಗಳು ಭಾಳ ಅದ. ಹೊರಗಿನ ಸಂಘಗಳು ಬೇರೆ, ಆ ಸಂಘ ಬೇರೆ, ಈ ಸಂಘ ಬೇರೆ. ಜ್ಞಾನಿ ಏನು ಮಾಡ್ಯದ? ತನ್ನಲ್ಲಿರುವಂಥ ಸಂಘವನ್ನು ನೋಡ್ಕೊಂಡ. ಯಾಕಂತಂದ್ರೆ ಇವು ದುಷ್ಟರ ಸಂಘ, ನಮ್ಮೊಳಗಡೆ ಇರುವಂಥ ದುಷ್ಟರು ಇವ್ರ ಸಂಘ ಮಾಡಿಬಿಟ್ಟು ಅಲ್ಲಿ ಅದು ಕೆಟ್ಟು ಹೋಗ್ಬಿಟ್ಟಾನ. ಅದಕ್ಕೆ ಇವು ಏನು ಮಾಡ್ತಾವಂದ್ರೆ ನಿನ್ನಂಗೆ ಇದ್ಕೊಂಡು ನಿನ್ನನ್ನು ಪಾತಾಳಕ್ಕೆ ತೊಗೊಂಡು ಹೋಗ್ತಾವೆ. ಜ್ಞಾನಿಗಳು ಎಲ್ಲಿ ಹುಷಾರಾದರು? ಹೊರಗಡೆ ಜಗತ್ತಿಗೆ ಹುಷಾರಾಗಲಿಲ್ಲ, ಅವರು ತಮ್ಮೊಳಗೆ ತಾವು ಹುಷಾರಾದರು. ಓ, ನನಗೀಗ ಇದು ದಾರಿ ಕೆಡ್ಸಕ್ಕೆ ಬಂದದ, ಈ ಮನಸ್ಸು ಇದು ಇವತ್ತು ತಿನ್ಬೇಕಾ, ಇದು ಇಷ್ಟು ತಿನ್ಬೇಕಾ, ಇದು ಬೇಕಂತ ನನಗೆ ದಾರಿ ತಪ್ಪಿಸ್ತದೆ, ಇದಕ್ಕೆ ಯಾಕೆ ಬೇಕಲ್ಲೇ ರುಚಿ ಬೇಕು, ಇದಕ್ಕೆ ತಿನ್ನು, ಇಷ್ಟೇ ತಿನ್ನು ಅಂತ ಅವ್ರು ಹಾಕಿದ್ರು. ತಮ್ಮಲ್ಲೇ ತಾವು ತಿಳ್ಕೊಂಡ್ರು. ಅದಕ್ಕೆ ಅವ್ರಿಗೆ ಎಷ್ಟೋ ವಚನಗಳು ಬರೆದಿದ್ದಾರೆ ಅಂದ್ರೆ ತಮ್ಮೊಳಗೆ ತಾವು ಒಕ್ಕೊಂಡು ಬರೆದಿದ್ದಾರೆ. ಅದಕ್ಕೆ ಇದರಲ್ಲಿ ಕೂಡ ಹೇಳ್ತಾರೆ, ದುರುಳ ಕಂತುವಿನ ಕಾತರವನ್ನು ಇದು ಜನ್ಮ ಜನ್ಮಾಂತರ ತೊಗೊಂಡು ಹೋಗ್ತದ. ಅದನ್ನು ಬಿಡುವಂಥದ್ದು ಭಾಳ ಯೋಗ್ಯ ನೋಡಪ್ಪ. ಯಾರಿಗೆ? ಜೀವಾತ್ಮನಿಗೆ ಯೋಗ್ಯ. ಅದಕ್ಕೆ ಇಲ್ಲಿ ಜ್ಞಾನಿಗಳು ಭಾಳ ವಿಶೇಷವಾದಂಥ ವಿಚಾರಗಳು ಕೊಟ್ಟಿದ್ದಾರೆ. ನಮಗೊಂದು 100 ಶಬ್ದದಾಗ ಒಂದು ಶಬ್ದ ನಮ್ಗೆ ಒಳಗೆ ಬಿದ್ದರೆ ದೊಡ್ಡ ಕೆಲಸ ಮಾಡ್ತದೆ, ಅದ್ಭುತವಾದ ಕೆಲಸ ಮಾಡ್ತದೆ. ನಮಗೆ ಕುಂದ್ರದು ಬೇಡ ಅಂತ ಕುಂತ್ರು ಕೂಡ ಆ ಶಬ್ದಗಳು ಕಿವಿ ಬಿಡಿದ್ರೆ ಧನ್ಯರು. ಅಂಥ ಒಂದು ಶಕ್ತಿ ಇದ್ರಾಗದ. ಯಾಕಂದ್ರೆ ನಾವು ಹೇಳಕತ್ತಿಲ್ಲ, ಜ್ಞಾನಿಗಳು ನಿಜಗುಂಡ್ರು ಸರ್ಪಭೂಷಣವರೇ ಹೇಳಿದ್ದಾರೆ. ವೇದ ಉಪನಿಷತ್ತದಾಗ ಕೂಡ ಅದಾವೆ. ನಾವು ಬೇಡ ಅಂತ ಕೇಳಿದ್ರು ಕೂಡ ಈ ಶಬ್ದಗಳು ಕಿವಿ ಬಿದ್ರೇ ಕೆಲಸ ಮಾಡ್ತಾವೆ, ದೊಡ್ಡ ಅದ್ಭುತವಾದ ಕೆಲಸ ಮಾಡ್ತಾವೆ, ಗೊತ್ತಿರದೇ ಇರೋಂಗೆ ಕೆಲಸ ಮಾಡ್ತಾವೆ. ಯಾವಾಗ ಒಂದು ಹೂ ಬಂದು ವಾಸನೆ ಬಡ್ದಕೇಸಿ ನಮ್ಮ ಗಮ್ಮತ್ತು ವಾಸನೆ ಬಂದ್ರೆ ನಮ್ಮ ಮನಸ್ಸು ಅರಳುತ್ತದೆ. ಆ ರೀತಿ ಈ ಶಬ್ದಗಳು ನಮ್ಗೆ ಗೊತ್ತಿರ್ದಂಗೆ ನಮ್ಮಲ್ಲಿರುವಂಥ ಪಾಪಗಳನ್ನು ನಿವಾರಣೆ ಮಾಡ್ತದೆ, ಸದ್ಗುಣಗಳನ್ನು ಪ್ರಾಪ್ತಿ ಮಾಡ್ತದೆ. ಆ ಮನಸ್ಸು ಒಂದೇ ವಿಷಯದ ಬಗ್ಗೆ ಚಿಂತನೆ ಮಾಡಿದರೆ ಸಾಕು, ಅನಂತ ರೀತಿಯಿಂದ ಲಾಭ ಅದಾವಿದ್ರೆ. ಹಂಗಾಗಿ ಇಂಥ ಒಂದು ವಿಚಾರಗಳನ್ನು ನಾವು ಪ್ರತಿನಿತ್ಯ ಮಾಡುವಂಥ ಭಾಗ್ಯ ಮಾರ್ತಾಂಡ ಸಾಬಾಯ ಗುರುಗಳು ನಮಗೆ, ರಾಯಪ್ಪ ಗುರುಗಳು, ಸದ್ಗುರುಗಳು ನಮಗೆಲ್ಲ ಕರುಣಿಸಲಿ. ಹಾಗೆ ಅಂತ ಹೇಳ್ತಾ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರಾಮ.